ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೌ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುವಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಮಂತ್ರಾಲಯ ಗುರುಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಪವಿತ್ರವಾದ ಆಚಾರ್ಯರ ಮಹಿಮೆಗಳನ್ನು ಶ್ರವಣ ಮಾಡ್ತಾ ಇದ್ದೇವೆ. ಆಚಾರ್ಯರ ವಿಶೇಷವಾದ ಮಹಿಮೆಗಳನ್ನು ತಿಳಿಸಿಕೊಡಲಿಕ್ಕೆ ಇವತ್ತಿನ ಉಪನ್ಯಾಸಕರಾದ ವಿದ್ವಾಂಸರಾದ ಆನಂದಾಚಾರ್ಯ ದಿವಾಣಿ ಅವರು ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಮಧ್ವಾಚಾರ್ಯರ ಪ್ರವಚನ ವೈಖರಿ ಮತ್ತು ಕುಹಕಿಗಳ ಪರಾಜಯ ಅಂತಕ್ಕಂತಹ ವಿಷಯ. ಮಧ್ವಾಚಾರ್ಯರ ಪ್ರವಚನ ವೈಖರಿ ಅದ್ಭುತವಾಗಿ ಆಚಾರ್ಯರು ಪ್ರವಚನ ಮಾಡ್ತಾ ಮಧ್ವ ಸಿದ್ಧಾಂತವನ್ನ ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ರು ಜೀವೋತ್ತಮರು. ಕುಹಕಿಗಳ ಪರಾಜಯ, ನಮ್ಮ ಕಾಲಕ್ಕಷ್ಟೇ ಕುಹಕಿಗಳಿಲ್ಲ, ಮಧ್ವಾಚಾರ್ಯರ ಕಾಲದಲ್ಲೂ ಕುಹಕಿಗಳಿದ್ದಾರೆ. ಇನ್ನೊಬ್ಬರ ಯಶಸ್ಸನ್ನ ಸಹಿಸಲಿಕ್ಕಾಗದವರು ಇದ್ದಾರೆ, ಇನ್ನೊಬ್ಬರ ಕೀರ್ತಿಯನ್ನ ಸಹಿಸಲಿಕ್ಕಾಗದವರು ಇದ್ದಾರೆ. ಮಾಮೈನಂ ಭುವನ ಗುರು ವಿನಿಂದಿತೆ ತಂ ನಿರ್ಭಜ್ಯ ಪ್ರಪತತಿ ಗೋತ್ರ ರಂಗಹಸ್ತಃ ಸಂಕ್ಷೋಭಿ ಕನಗನ ಘೋಷ ಘೋರವೇಶ ಸಂಪ್ರಭಿ ಕನಗಮನಾಯ ಸಿಂಧುರಾಜಃ. ನಮ್ಮ ಆಚಾರ್ಯರನ್ನ ಬೈಬೇಡ್ರಿ, ನಮ್ಮ ಮಧ್ವಾಚಾರ್ಯರನ್ನ ಆಡಿಕೊಳ್ಬೇಡ್ರಿ ಅಂತ ಸಮುದ್ರ ರಾಜ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಅಂತಹ ಕುಹಕಿಗಳನ್ನ ಆಚಾರ್ಯರು ಹೇಗೆ ಗೆದ್ದು ಅನ್ನೋದನ್ನೆಲ್ಲ ವಿದ್ವಾಂಸರು ವಿಶೇಷವಾಗಿ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಆಚಾರ್ಯರು 10 ವರ್ಷಗಳ ಕಾಲ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ನ್ಯಾಯ, ವೇದಾಂತ, ವ್ಯಾಕರಣಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕೊನೆ 2 ವರ್ಷ ಮಂತ್ರಾಲಯ ಮಠಾಧೀಶರಾದ ಸುರೇಂದ್ರ ತೀರ್ಥ ಶ್ರೀಪಾದಗಳವರ ಹತ್ತಿರ ಸುಧಾ ಮತ್ತು ಚಂದ್ರಿಕಾ ಮಹೋನ್ನತ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸುಧಾ ಪರೀಕ್ಷೆಯನ್ನು ಮತ್ತು ಮಂಗಳವನ್ನು ನೆರವೇರಿಸಿಕೊಂಡಿದ್ದಾರೆ. ಅಂತಹ ಆಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಉಪನ್ಯಾಸವನ್ನು ಅವರು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿರಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ಪೂರ್ಣಾಗಣ್ಯಗುಣೋದಾರಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತದತ್ತಸ್ವಾನಂದಮೂರ್ತಯೇ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿಃ ಪ್ರತಿಪಾದಯन्तಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯರಾದ ಪ್ರಸ್ತುತ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀಪಾದರ ಚರಣಕಮಲಗಳಲ್ಲಿ ಶಿರಸ್ಸಾಷ್ಟಾಂಗ ದಂಡಪ್ರಣಾಮಗಳನ್ನು ಸಲ್ಲಿಸಿ ಈ ಮಧ್ವ ನವರಾತ್ರಿಯ ಉತ್ಸವದ ಅಂಗವಾಗಿ ನನ್ನ ವಾಕ್ಶುದ್ಧಿಗೋಸ್ಕರ ಆಚಾರ್ಯರ ಚರಿತ್ರೆಯನ್ನು ತಿಳಿಸಿಕೊಡುವಂತಹ
ಮಧ್ವ ವಿಜಯದಲ್ಲಿ ಬರುವಂತಹ 11 ಮತ್ತು 12ನೆಯ ಸರ್ಗದ ಅದರಲ್ಲಿ ಬರುವಂತಹ ಕಥೆಯ ಆ ಪ್ರಸಂಗವನ್ನು ಯಥಾಮತಿ ಅದನ್ನು ಅನುವಾದ ಮಾಡುವ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪ್ರವಚನದಲ್ಲಿ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋದದ್ದು, ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿ ನಡೆದಂತಹ ಪ್ರಸಂಗಗಳು, ಅಲ್ಲಿ ಆಚಾರ್ಯರು ತಾವು ತೋರಿಸಿದಂತಹ ಅನೇಕ ತಮ್ಮ ಅಣಿಮಾದಿ ಶಕ್ತಿಗಳು, ಆ ಪವಾಡಗಳನ್ನೇನು ತೋರಿಸಿದ್ದಾರೆ ಅದೆಲ್ಲವನ್ನು ಈಗ ಹಿಂದಿನ ಸರ್ಗದಲ್ಲಿ ನಿರೂಪಣೆ ಮಾಡಿ, ಈಗ ಆಚಾರ್ಯರು ಬದರಿಕಾಶ್ರಮದಿಂದ ಉಡುಪಿಗೆ ಬಂದಿದ್ದಾರೆ. ಉಡುಪಿಗೆ ಬಂದಾಗ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು ಮಾಡ್ತಾ ಇದ್ದರಂತೆ. ತಮ್ಮ ಶಿಷ್ಯರಿಗೆ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು ಮಾಡಬೇಕಾದ್ರೆ ಚೆನ್ನಾಗಿ ಬೆಳಕಿತ್ತು, ಬೆಳಕೇನೋ ಚೆನ್ನಾಗಿತ್ತು. ಆದರೆ ಯಾವಾಗ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಸಾಕು ಇಲ್ಲಿಗೆ ಸಾಕು ಅಂತ ನಿಲ್ಲಿಸಿದ್ರೋ ಇದ್ದಕ್ಕಿದ್ದಾಗ ಕತ್ಲು ಬಂತಂತೆ. ಇದ್ದಕ್ಕಿದ್ದಾಗ ಕತ್ಲೆಲ್ಲ ಆವರಿಸ್ತು. ಏನಿದು ಶಿಷ್ಯರೆಲ್ಲ ಪ್ರಶ್ನೆ ಮಾಡ್ತಾರೆ, ಇಷ್ಟೊತ್ತು ಬೆಳಕಿತ್ತು, ಏನು ಇದ್ದಕ್ಕಿದ್ದ ಹಾಗೆ ಕತ್ತಲು ಬಂತಲ್ಲ ಅಂತ ಕೇಳಿದಾಗ ಆಗ ಆಚಾರ್ಯರು ಹೇಳಿದ್ರಂತೆ, ಇಲ್ಲಿವರೆಗೇನು ಬೆಳಕಿತ್ತಲ್ಲ ಇದು ಸಾಮಾನ್ಯ ಬೆಳಕಲ್ಲ. ಈಗ ಇಲ್ಲಿವರೆಗೂ ನಾನೇನು ಪಾಠ ಮಾಡ್ತಾ ಇದ್ದೆ, ಈ ಪಾಠವನ್ನು ಕೇಳುವುದಕ್ಕೆ ನೀವು ಮಾತ್ರ ಇಲ್ಲಿ ಇದ್ದದ್ದಲ್ಲ, ಮತ್ಯಾರಿದ್ರು ಅಂತಂದರೆ ಸನಕಾದಿ ಮುನಿಗಳ ಜೊತೆಗೆ ಶೇಷದೇವರು ಅಲ್ಲಿಗೆ ಬಂದಿದ್ರಂತೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು ಕೇಳಲಿಕ್ಕೆ ಶೇಷದೇವರು ಅಲ್ಲಿಗೆ ಬಂದಿದ್ರಂತೆ. ಶೇಷದೇವರ ಹೆಡೆಯ ಮೇಲಿನ ಏನು ಆ ಮಣಿ ಇರ್ತದೆ, ಆ ಮಣಿಯ ಕಾಂತಿಯ ಬೆಳಕು ಇಲ್ಲಿವರೆಗೂ ಇತ್ತು. ಆದರೆ ಬ್ರಹ್ಮಸೂತ್ರ ಭಾಷ್ಯದ ಪಾಠವಾದ ಮೇಲೆ ಆ ಶೇಷದೇವರು ತಮ್ಮ ಲೋಕಕ್ಕೆ ತಾವು ಹೊರಡ್ತಾ ಇದ್ದಾರೆ, ಹಾಗಾಗಿ ಈ ಕತ್ತಲು ಬಂತು ಅಂತ ಆಚಾರ್ಯರು ಹೇಳಿದ್ರಂತೆ. ಅಷ್ಟೇ ಅಲ್ಲ, ಹೇಳೋದು ಮಾತ್ರ ಅಲ್ಲ, ಅಲ್ಲಿದ್ದ ಶಿಷ್ಯರಿಗೆ ತೋರಿಸಿದ್ರಂತೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ, ಎಲ್ಲ ಸನಕಾದಿ ಋಷಿಗಳ ಜೊತೆಗೆ ಶೇಷದೇವರು ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ ಅಂತ ತಮ್ಮ ಶಿಷ್ಯರಿಗೆ ಆಚಾರ್ಯರು ತೋರಿಸಿದ್ರಂತೆ. ಹೀಗೆ ಆ ಸನಕಾದಿ ಮುನಿಗಳ ಜೊತೆಗೆ ಶೇಷದೇವರು ತಮ್ಮ ಲೋಕಕ್ಕೆ ಹೋದರು. ಹೋದ ಮೇಲೆ ಆ ಸನಕಾದಿ ಋಷಿಗಳು ಶೇಷದೇವರಿಗೆ ಪ್ರಶ್ನೆ ಮಾಡಿದ್ರಂತೆ. ಏನು ಪ್ರಶ್ನೆ ಮಾಡ್ತಾರೆ ಅಂತಂದರೆ, ಭಗವತ್ತಮಸ್ಯ ವಿಪುಲ ಪ್ರಮತೇಹೇ ಸಮಯಂ ಮನೋಹರತಮಂ ಜಗತಿ. ಶೇಷದೇವರೇ, ನೀವು ಸಾಮಾನ್ಯರೇನಲ್ಲ, ನೀವು ನಾಗಲೋಕಕ್ಕೆ ಒಡೆಯರು, ನೀವು ನಾಗಲೋಕದ ಸ್ವಾಮಿಗಳು. ಬರೇ ನಾಗಲೋಕದ ಸ್ವಾಮಿಗಳಲ್ಲ, ವಿಪುಲ ಪ್ರಮತೇಹೇ ಮಹಾಜ್ಞಾನಿಗಳು. ನೀವು ಮಹಾಜ್ಞಾನಿಗಳಾದರೂ ಕೂಡ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು ನೀವು ಕೇಳ್ತಾ ಇದ್ದೀರಿ ಅಂತಂದರೆ ಅದಕ್ಕೊಂದು ಮಹಾಫಲ ಇದ್ದೇ ಇರ್ತದೆ, ಒಂದು ಉತ್ತಮವಾದ ಫಲ ಇದ್ದೇ ಇರ್ತದೆ. ಏನು ಆ ಫಲ? ನೀವು ಕೇಳ್ತಾ ಇದ್ದೀರಿ ಅಂದರೆ ಫಲ ಇಲ್ಲದೆ, ಉತ್ತಮವಾದ ಫಲ ಇಲ್ಲದೆ ನೀವು ಕೇಳುವವರಲ್ಲ, ಅದರಲ್ಲಿ ನೀವು ಜ್ಞಾನಿಗಳು. ಹಾಗಾಗಿ ನೀವು ಕೇಳ್ತಾ ಇದ್ದೀರಿ ಅಂದರೆ ಆ ಉತ್ತಮ ಫಲ ಯಾವುದು ಅಂತ ಕೇಳಿದಾಗ ಶೇಷದೇವರು ಹೇಳಿದ್ರಂತೆ, ಬ್ರಹ್ಮಸೂತ್ರ ಭಾಷ್ಯವನ್ನು ಪಾಠವನ್ನು ನಾವು ಕೇಳಿದರೆ ಅದರಿಂದ ಸಿಗುವ ಫಲ ಏನು ಅಂತಂದರೆ, ಸ್ವಫಲಂ ತು ಮುಕ್ತಿ ಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಸ್ವಫಲಂ ತು ಮುಕ್ತಿಪದಂ ಸ್ವಫಲಂ ತು ಮುಕ್ತಿಪದಂ. ಮುಕ್ತಿಯೇ ಇದಕ್ಕೆ ಫಲ, ಮೋಕ್ಷವೇ. ಬ್ರಹ್ಮಸೂತ್ರ ಭಾಷ್ಯವನ್ನು ಕೇಳಿದರೆ ಅದಕ್ಕೆ ಕೊನೆಯ ಫಲ ಯಾವುದು ಅಂತಂದರೆ ಅದು ಮೋಕ್ಷವೇ. ಹಾಗಾದರೆ ಐಹಿಕ ಫಲಗಳು ಸಿಗೋದಿಲ್ವೇನು? ಐಹಿಕ ಫಲಗಳು ಅಂತಂದರೆ ಸಾಕಷ್ಟು ಲೋಕದಲ್ಲಿ ನಾನಾ ಫಲದ ಅಪೇಕ್ಷೆಗಳಾಗಿರ್ತಾರೆ ಜನರು. ನಮಗೆ ಮನೆ ಬೇಕು, ಶೀಘ್ರವಾಗಿ ಮಕ್ಕಳಿಗೆ ಮದುವೆ ಆಗಬೇಕು, ಅವರಿಗೆ ಉತ್ತಮರಾದ ಮಕ್ಕಳು ಹುಟ್ಟಬೇಕು, ನಮಗೆ ಹಣ ಬೇಕು, ಇಂಥದ್ದೆಲ್ಲ ಅನೇಕ ಐಹಿಕ ಫಲಗಳು ಇರ್ತದೆ, ಫಲದ ಅಪೇಕ್ಷೆಯೂ ಇರ್ತದೆ. ಅದೆಲ್ಲ ಸಿಗ್ತದೇನೋ ಅಂತಂದರೆ ಅದಕ್ಕೆ ಹೇಳ್ತಾರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಅದೆಲ್ಲ ಗೌಣ ಫಲ ಅಂತ. ಅದು ಸಿಕ್ಕೇ ಸಿಗ್ತದೆ ಅಂತ. ಒಬ್ಬ ಕೃಷಿಕ, ರೈತ ಕೃಷಿ ಮಾಡ್ತಾನೆ. ಕೃಷಿ ಮಾಡಿದ ರೈತನಿಗೆ, ಆ ಕೃಷಿಕನಿಗೆ ಕೇಳಿದಾಗ, ನೀನು ಯಾಕೆ ಮಾಡಿದಿ, ನೀನು ಕೃಷಿಯನ್ನು ಯಾಕೆ ಮಾಡಿದಿ ಅಂತ ಕೇಳಿದಾಗ, ಇಲ್ಲ ಒಂದಿಷ್ಟು ಒಣ ಹುಲ್ಲು ಸಿಗ್ತದೆ ಅಂತ ಮಾಡಿದ್ದೀನಿ ಅಂತ ಅವನು ಹೇಳಲ್ಲ. ಮತ್ತು ಯಾಕೆ ಮಾಡಿದ್ದೀನಿ ಅಂತಂದರೆ, ಇಲ್ಲ ಜೋಳ ಬರಬೇಕು, ಭತ್ತ ಬೇಕು, ಅದಕ್ಕಾಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ ಹೊರತು
ಒಂದಿಷ್ಟು ಒಣ ಹುಲ್ಲು ಸಿಗ್ತದೆ ಅಂತ ಆ ಉದ್ದೇಶಕ್ಕಾಗಿ ಮಾಡೀನಿ ಅಂತ ಹೇಳೋದಿಲ್ಲ. ಆದರೆ ಅವನ ಉದ್ದೇಶ ಇಲ್ಲದೇ ಇದ್ದರೂ ಕೂಡ, ಹುಲ್ಲು ಅವನ ಉದ್ದೇಶವಾಗದೇ ಇದ್ದರೂ ಕೂಡ ಭತ್ತದ ಜೊತೆಗೆ ಹುಲ್ಲು ಸಿಕ್ಕೇ ಸಿಗ್ತದೆ. ಅದರಂತೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವಾದ ಪಾಠವನ್ನು, ಅದರ ಶ್ರವಣ, ಅದರ ಮನನವನ್ನು ನಾವು ನಿತ್ಯದಲ್ಲಿ ಮಾಡ್ತಾ ಇದ್ದರೆ ಐಹಿಕ ಸುಖಗಳು ಅಂತನ್ನೋದು ಒಣ ಹುಲ್ಲಿದ್ದಂತೆ. ಭತ್ತದ ಜೊತೆಗೆ ಒಣ ಹುಲ್ಲು ಬಂದಂತೆ ನಮಗೆ ಅದು ಆಟೋಮೆಟಿಕ್ ಆಗಿ ಸಿಗ್ತಾನೆ ಹೋಗ್ತದೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋದು ಬೇಡೇ ಬೇಡ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ. ಹೇಗೆ ಒಬ್ಬ ಕೃಷಿಕ ತಾನು ಭತ್ತದ ಉದ್ದೇಶದಿಂದ ತಾನು ಕೃಷಿಯನ್ನು ಮಾಡಿದಾಗ ಹೇಗೆ ಅದರ ಜೊತೆಗೆ ಒಣಹುಲ್ಲೂ ಸಿಗುತ್ತೋ, ಹಾಗೆ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು ನಾವು ಮೋಕ್ಷದ ಉದ್ದೇಶದಿಂದ ಕೇಳಿದರೂ ಕೂಡ ನಮಗೆ ಪ್ರಾಪಂಚಿಕವಾದ ಏನೆಲ್ಲ ಸುಖ ಸೌಭಾಗ್ಯಗಳು ಬೇಕೋ ಅದೆಲ್ಲವೂ ಕೂಡ ಅದೆಲ್ಲವನ್ನು ಆಚಾರ್ಯರು ನಮಗೆ ಒದಗಿಸಿಕೊಡ್ತಾರೆ ಅಂತ. ಹೀಗೆ ಒಟ್ಟಾರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಏನು ಫಲ ಅಂತಂದರೆ ಮೋಕ್ಷ ಫಲ. ಹಾಗಾದರೆ ಮೋಕ್ಷ ಹೇಗಿರ್ತದೆ? ನಮ್ಮ ಸಂಸಾರಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಇಲ್ಲದೇ ಇರುವಂಥದ್ದು ಅಲ್ಲೇನಿರ್ತದೆ? ಮೋಕ್ಷವನ್ನು ಎಲ್ಲರೂ ಯಾಕೆ ಬಯಸ್ತಾರೆ ಅಂತ ಕೇಳಿದಾಗ ಆ ಮೋಕ್ಷದ ಬಗ್ಗೆ ಹೇಳ್ತಾರೆ. ಮೋಕ್ಷ ಹೇಗಿರ್ತದೆ ಅಂತ. ಮೋಕ್ಷ ಹೇಗಿರ್ತದೆ ಅಂತಂದರೆ ಅಲ್ಲಿಯೂ ಕೂಡ ಇದರಂತೆ ಅನೇಕ ಮಂದಿರಗಳಿರ್ತಾವಂತೆ, ಭವನಗಳಿರ್ತಾವೆ, ಬೀದಿ ಇರ್ತದೆ, ಮನೆ ಮಂದಿರಗಳು, ಭವನಗಳು ಎಲ್ಲವೂ ಇರ್ತಾವಂತೆ. ಆದರೆ ಆ ಭವನಗಳು ನಮ್ಮಂತೆ ಇಟ್ಟಿಗೆ, ಉಸುಗು ಇದರಿಂದ ಕಟ್ಟಿದ್ದಲ್ಲ. ಮತ್ತು ಹೇಗೆ ನಿರ್ಮಾಣ ಆಗಿರ್ತವೆ ಅಂತಂದರೆ ಅನೇಕ ಸ್ಫಟಿಕ ಮಣಿಗಳು, ಇಂದ್ರ ಪದ್ಮರಾಗಮಣಿ, ಇಂದ್ರನೀಲಮಣಿ, ಇಂತಹ ಅನೇಕ ಅತ್ಯದ್ಭುತವಾದಂತಹ ಮಣಿಗಳಿಂದ ಆ ಗೋಡೆಗಳನ್ನು ನಿರ್ಮಾಣ ಮಾಡಿರ್ತಾರಂತೆ. ಅದರ ಛತ್ತು, ಆ ಗೃಹಗಳ ಛತ್ತು ಇಂದ್ರನೀಲ ಮಣಿಗಳಿಂದ ಅದನ್ನು ನಿರ್ಮಾಣ ಮಾಡಿರ್ತಾರಂತೆ. ಇಂತಹ ಅದ್ಭುತವಾದಂತಹ ಆ ಲೋಕ ಅದು. ಅಲ್ಲಿ ಪ್ರತಿಯೊಂದು ಪದಾರ್ಥವೂ ಕೂಡ, ಮೋಕ್ಷದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ವಿಮಲಾಕೃತಿ ಪ್ರಕೃತಿರೇವ ಮಹಾಮಣಿ ಹೇಮ ಮಯ್ಯ ಅಖಿಲ ವಸ್ತುಮಯಿ, ಎಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪಭೂತವಾಗಿರ್ತದಂತೆ. ಎಲ್ಲವೂ ಲಕ್ಷ್ಮೀ ಸ್ವರೂಪಭೂತವಾದಂತಹ ಪದಾರ್ಥಗಳು. ಹೀಗೆ ಮೋಕ್ಷದಲ್ಲಿ ಅನಾದಿ ಕಾಲದಿಂದ ಅನಂತ ಬ್ರಹ್ಮರು, ಅನಂತ ಜೀವರಾಶಿಗಳು ಮುಕ್ತರಾಗಿ ಮೋಕ್ಷಕ್ಕೆ ಹೋಗಿದ್ದಾರೆ. ಅನಂತ ಬ್ರಹ್ಮರು, ಅನಂತ ಜೀವರಾಶಿಗಳು. ಅಷ್ಟೆಲ್ಲ ಜೀವರಾಶಿಗಳು ಮೋಕ್ಷಕ್ಕೆ ಹೋದರೂ ಕೂಡ ಅಲ್ಲಿ ಜನಸಂದಣಿ ಇರಲ್ಲ. ಗುರುವಾರ ಬಂತು ಅಂತಾದರೆ ಮಠ ತುಂಬಿ ಹೋಗಿಬಿಡ್ತದೆ, ಜಾಗ ಸಾಲಲ್ಲ, ಭಕ್ತರು ಉಳ್ಕೊಳ್ಳಿಕ್ಕೆ ಜಾಗ ಸಾಲಲ್ಲ. ಆದರೆ ಮೋಕ್ಷ ಹಾಗಲ್ಲ. ಮೋಕ್ಷದಲ್ಲಿ ಅನಾದಿ ಕಾಲದಿಂದ ಅನಂತ ಜೀವಬ್ರಹ್ಮರು, ಅನಂತ ಜೀವರು, ಅನಂತ ಬ್ರಹ್ಮರು ಎಲ್ಲರೂ ಮುಕ್ತರಾಗಿ ಮೋಕ್ಷಕ್ಕೆ ಹೋದರೂ ಕೂಡ ಅಷ್ಟು ಹೋದರೂ ಕೂಡ ಅಲ್ಲಿ ಜನಸಂದಣಿ ಒಂದು ಸ್ವಲ್ಪವೂ ಇರೋದಿಲ್ಲಂತ. ಅಷ್ಟು ವಿಶಾಲವಾದಂತಹ ಜಾಗ ಅದು ಮೋಕ್ಷ ಅಂತ. ಅಲ್ಲಿರುವಂತಹ ಪ್ರತಿ ಗಿಡ ಮರಗಳು ಅದ್ಭುತವಾಗಿರ್ತದಂತೆ. ಏನು ಅದ್ಭುತ ಅಂತಂದರೆ, ಆ ಗಿಡದಿಂದ ಒಂದು ಹಣ್ಣನ್ನೋ ಅಥವಾ ಒಂದು ಹೂವನ್ನೋ ಕಿತ್ತಿದಾಗ ಮರುಕ್ಷಣದಲ್ಲಿ ಅದೇ ಜಾಗದಲ್ಲಿ ಮತ್ತೊಂದು ಹೂ ಬರ್ತದಂತೆ. ಹಣ್ಣನ್ನು ಕಿತ್ತಿದಾಗ, ಒಂದು ಬಾಳೆಹಣ್ಣನ ಗೊನೆಯನ್ನು ನಾವು ಕಿತ್ತಿದಾಗ ಅದೇ ಜಾಗದಲ್ಲಿ ಮರುಕ್ಷಣದಲ್ಲಿಯೇನೆ ಮತ್ತೊಂದು ಹಣ್ಣು ಬರ್ತದೆ. ಹಾಗಾಗಿ ಇನ್ನೊಬ್ಬನಿಗೆ ನಿರಾಸೆ ಆಗಲ್ಲ. ಅದನ್ನು ತಿನ್ನಬೇಕು ಅಂತ ಹೋದಂತಹ ಮತ್ತೊಬ್ಬ ವ್ಯಕ್ತಿಗೆ ನಿರಾಸೆ ಆಗಲ್ಲ, ಅವನಿಗೆ ಮತ್ತೂ ಹಣ್ಣು ಸಿಗ್ತದೆ. ಅದರ ಲೋಕದಲ್ಲಿ ಹಾಗಲ್ಲ, ಈ ಸಂಸಾರದಲ್ಲಿ ಹಾಗಲ್ಲ. ಹೇಗೆ ಅಂತಂದರೆ, ಆ ಹೂವನ್ನು ಕಿತ್ತಿದಾಗ, ಒಬ್ಬ ವ್ಯಕ್ತಿ ಕಿತ್ತಿದಾಗ ಮತ್ತೊಬ್ಬನಿಗಿಲ್ಲ. ಹಾಗಾಗಿ ಅಸೂಯೆ, ದ್ವೇಷ ಇಂಥದ್ದೆಲ್ಲ ಇಲ್ಲಿ. ಆದರೆ ಅಲ್ಲಿ ಅಸೂಯೆ, ದ್ವೇಷಗಳಿಗೆ ಅವಕಾಶನೇ ಇಲ್ಲ. ಎಲ್ಲ ಒಬ್ಬ ಹಣ್ಣು ಕಿತ್ತಿದ, ಒಬ್ಬ ಹೂವು ಕಿತ್ತಿದ ಅಂತಂದರೆ ಮರುಕ್ಷಣದಲ್ಲಿ ಅದೇ ಸ್ಥಳದಲ್ಲಿ, ಅದೇ ವೃಕ್ಷದಲ್ಲಿಯೇನೇ ಅದೇ ವಿಧವಾದ ಹಣ್ಣು, ಹೂವು ಎಲ್ಲವೂ ಬೆಳೆದು ಹಾಗೇ ಬರ್ತದಂತೆ. ಇದೆಲ್ಲ ಆಶ್ಚರ್ಯ ಆಗ್ತದೆ ಕೇಳಿದರೆ, ಹಾಗೆಲ್ಲ ಇರುತ್ತಾ ಅಂತ. ಆದರೆ ವಾದಿರಾಜರು ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಇಲ್ವಲ ಮತ್ತು ವಾತಾಪಿ ಅಂತ ಇಬ್ಬರು ಇರ್ತಾರೆ. ಆ ಇಲ್ವಲ ವಾತಾಪಿಯನ್ನು ಏನು ಮಾಡ್ತಾ ಇರ್ತಾನಂದರೆ, ಕುರಿ ಮಾಡ್ತಾ ಇದ್ದಂತ. ಅವನ್ನ ವಾತಾಪಿಯನ್ನು ಕುರಿಯನ್ನಾಗಿ ಮಾಡ್ತಾ ಇದ್ದಂತೆ. ವಾತಾಪಿಯನ್ನು ಕುರಿಯನ್ನಾಗಿ ಮಾಡಿ ಅವನನ್ನು ಕಡೆದು ಮಾಂಸ ಮಾಡಿ ಬೇಯಿಸಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆದು ಅವರಿಗೆ ಅದನ್ನು ಬಡಿಸ್ತಾ ಇದ್ದಂತೆ. ಬ್ರಾಹ್ಮಣರು ಅದನ್ನು ತಿಂದ ಮೇಲೆ ವಾತಾಪಿ ಆಗಚ್ಛ ಅಂತ ಕರಿತಿದ್ದಂತೆ. ಯಾರು? ಇಲ್ವಲ.
ಇಲ್ವಲ ಎನ್ನುವಂಥವನು ವಾತಾಪಿ ಆಗಚ್ಛ ಅಂತ ಕರೆದಾಗ ಒಳಗೆ ಮಾಂಸದ ರೂಪದಲ್ಲಿ ಇದ್ದಂತಹ ವಾತಾಪಿ ಹೊಟ್ಟೆ ಒಡೆದುಕೊಂಡು ಹೊರಗೆ ಬರ್ತಾ ಇದ್ದಂತೆ. ಬ್ರಾಹ್ಮಣರ ಹೊಟ್ಟೆ ಒಡೆದುಕೊಂಡು ಹೊರಗೆ ಬರ್ತಾ ಇದ್ದ. ಹೀಗೆ ಬ್ರಾಹ್ಮಣರನ್ನು ಕೊಲ್ಲೋ ಪ್ಲ್ಯಾನ್ ಮಾಡ್ತಾ ಇದ್ದ. ಅಗಸ್ತ್ಯ ಋಷಿಗಳಿಗೆ ಈ ವಿಷಯ ಗೊತ್ತಾಯಿತು. ತಡೀರಿ, ಇವ್ರನ್ನ ಮಾಡೋಣ, ನನ್ನ ಸಮಯ ಬಂದಾಗ ನಾನು ಮಾಡ್ತೇನೆ ಅಂತ ಅಗಸ್ತ್ಯ ಋಷಿಗಳು ಸುಮ್ಮನಿದ್ರಂತೆ. ನನ್ನನ್ನು ಕರೆದಾಗ ಇವರಿಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಅಗಸ್ತ್ಯರು ಅಂದುಕೊಂಡ್ರು. ಅಗಸ್ತ್ಯರಿಗೂ ಒಂದು ದಿವಸ ಊಟಕ್ಕೆ ಕರೆದ್ರಂತವ್ರು. ಇಲ್ವಲ್ಲ, ಕರೆದ ಊಟಕ್ಕೆ ಬರಬೇಕು ಅಂತ ಕರೆದ. ವಾತಾಪಿಯನ್ನು ಮತ್ತೆ ಕುರಿ ಮಾಡ್ದ, ಅವನ್ನ ಕಡ್ದ, ಮಾಂಸ ಮಾಡ್ದ, ಬೇಯಿಸಿದ, ಅಗಸ್ತ್ಯ ಋಷಿಗಳಿಗೂ ಬಡಿಸಿದ ಮೇಲೆ ಅಗಸ್ತ್ಯ ಋಷಿಗಳು ತಿಂದ್ರಂತೆ. ಅಗಸ್ತ್ಯ ಋಷಿಗಳು ತಿನ್ನಬೇಕಾದ್ರೆ ಇನ್ನೇನು ಇಲ್ವಲ್ಲ ಅನ್ನಬೇಕು, ವಾತಾಪಿ ಆಗಚ್ಛ ಅಂತ ಅನ್ನಬೇಕು. ಅಷ್ಟರೊಳಗೆ ಅಗಸ್ತ್ಯ ಋಷಿಗಳಂತಾರಂತೆ, ವಾತಾಪಿ ಜೀರ್ಣೋಭವ ಅಂತಂದ್ರಂತೆ. ವಾತಾಪಿ ಜೀರ್ಣೋಭವ ಅಂತಂದಾಗ ಅವನು ಜೀರ್ಣ ಆಗಿ ಹೋಗ್ಬಿಟ್ಟ, ಅವನು ನಾಶ ಆಗಿ ಹೋಗ್ಬಿಟ್ಟ. ಹೀಗೆ ಅಗಸ್ತ್ಯ ಋಷಿಗಳು ಅವನನ್ನು ನಾಶ ಮಾಡಿದ್ರಂತೆ. ಇಲ್ಲೇನು ವಿಷಯ ಹೇಳಿಕೆ ಬಂದೆ ಅಂತಂದರೆ, ಒಬ್ಬ ಇಲ್ವಲನಿಗೆ ಆ ಶಕ್ತಿ ಇದೆ. ಒಬ್ಬ ವಾತಾಪಿಯನ್ನು ಕುರಿಯನ್ನಾಗಿ ಮಾಡಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹೋಗುವಂತೆ ಮಾಡಿ, ಬ್ರಾಹ್ಮಣರ ಹೊಟ್ಟೆಯಲ್ಲಿ ಇದ್ದಂತಹ ಮಾಂಸದ ರೂಪದಲ್ಲಿ ಇದ್ದಂತಹ ಆ ವಾತಾಪಿಯನ್ನು ಮತ್ತೆ ಹೊರಗೆ ಕರೆದು ಪೂರ್ವರೂಪವನ್ನು ಕೊಡುವ ಶಕ್ತಿ ಒಬ್ಬ ಇಲ್ವಲನಿಗೆ ಇರಬೇಕಾದ್ರೆ ಭಗವಂತ ಸರ್ವೋತ್ತಮ. ಅಂಥವನಿಗೆ ಹೂವು ತೆಗೆದ ಜಾಗದಲ್ಲಿ ಮತ್ತೊಂದು ಹೂವನ್ನು ಮರುಕ್ಷಣದಲ್ಲಿಯೇ ಸೃಷ್ಟಿಸುವಂತಹ ಶಕ್ತಿ ಅವನಿಗಿಲ್ಲೇನು? ಹಾಗಾಗಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಇದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಬ್ಬ ಇಲ್ವಲನಿಗೆ ಅಂತಹ ಶಕ್ತಿ ಇರಬೇಕಾದ್ರೆ ಸರ್ವಜ್ಞನಾದ ಸರ್ವೋತ್ತಮನಾದ ಭಗವಂತನಿಗೆ ಅಂಥ ಶಕ್ತಿ ಇಲ್ಲದೇ ಇರ್ತದೇನು? ಇದ್ದೇ ಇರ್ತದೆ, ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಅಲ್ಲಿ ಹರಿಮಂದಿರ ಇದೆ. ಹರಿಮಂದಿರ ಹೇಗಿದೆ ಅಂತಂದರೆ ಅನೇಕ ಭವನಗಳೆಲ್ಲ ಇದೆ ಅಂತೆ ಮೋಕ್ಷದಲ್ಲಿ. ಆ ಅನೇಕ ಭವನಗಳ ಮಧ್ಯದಲ್ಲಿ ಹರಿಮಂದಿರ ಮಾತ್ರ ವಿಶೇಷವಾಗಿ ಎದ್ದು ಕಾಣಿಸ್ತಾ ಇದೆ ಅಂತ. ಇವತ್ತು ನಾವು ಅಯೋಧ್ಯೆಗೆ ಹೋಗಿ ನೋಡ್ಬೋದು ರಾಮ ಮಂದಿರವನ್ನು. ಅಲ್ಲಿನ ಮುಖ್ಯಮಂತ್ರಿಗಳು ಒಂದು ರೂಲ್ ಮಾಡಿದ್ದಾರೆ. ಹೇಗೆ ಅಂತಂದರೆ, ಯಾರೂ ಕೂಡ ರಾಮ ಮಂದಿರಕ್ಕಿಂತ ಉದ್ದವಾದ ಕಟ್ಟಡವನ್ನು ಕಟ್ಟಲಿಕ್ಕಿಲ್ಲ. ಅಯೋಧ್ಯೆಯಲ್ಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ನಿಂತರೂ ಯಾವ ಕಟ್ಟಡ ಕಾಣಿಸ್ಬಾರ್ದು, ಕೇವಲ ರಾಮ ಮಂದಿರ ಕಾಣಿಸ್ಬೇಕು. ಹಾಗೆ ಯಾಕೆ ಅಂದರೆ ಅಲ್ಲಿಯ ರೂಲ್ ಇದು. ಯಾರೂ ರಾಮ ಮಂದಿರಕ್ಕಿಂತ ಎತ್ತರವಾಗಿ ಮತ್ತೊಂದು ಕಟ್ಟಡ ಕಟ್ಟುವಂತಿಲ್ಲ. ಇಡೀ ಅಯೋಧ್ಯೆಯಲ್ಲಿ ಎಲ್ಲ ಮಂದಿರಗಳ ಮಧ್ಯದಲ್ಲಿ ರಾಮ ಮಂದಿರ ಬಹಳ ಶೋಭಾಯಮಾನವಾಗಿ ಕಾಣಿಸ್ತದೆ. ಮೋಕ್ಷದಲ್ಲಿ ಹಾಗಿದೆ ಅಂತ. ಎಲ್ಲ ಭವನಗಳೆಲ್ಲ ಇದೆ. ಇಂದ್ರನೀಲ ಮಣಿಗಳಿಂದ, ಸ್ಫಟಿಕ ಮಣಿಗಳಿಂದ ನಿರ್ಮಿತವಾದ ಅನೇಕ ಭವನಗಳಿವೆ. ಆ ಎಲ್ಲ ಭವನಗಳ ಮಧ್ಯದಲ್ಲಿ ಹರಿಮಂದಿರ ಮಾತ್ರ ಬಹಳ ಎದ್ದು ಕಾಣಿಸ್ತಾ ಇದೆ ಅಂತ. ಆ ಹರಿಮಂದಿರದಲ್ಲಿ ಯಾರು ಸೇವೆಗಿದ್ದಾರೆ ಅಂತಂದರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಸ್ವಯಮಿಂದಿರೈವ ಪತಿಮಾನಕರಿ ಗೃಹಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರಿ ದಶಶತೀ ಮಹಿತಾ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಹರಿಮಂದಿರದ ಸೇವೆಯಲ್ಲಿ ತೊಡಗಿದ್ದಾಳಂತ. ಲಕ್ಷ್ಮೀದೇವಿಯೇ, ಅವಳೇನು ಸಾಮಾನ್ಯಳಲ್ಲ. ಕಿಂಕರಿ ದಶಶತೀ ಮಹಿತಾ, ಅವಳಿಗೆ ಕೈ ಕೆಳಗೆ 1000 ಜನ ಸೇವಕರಿದ್ದಾರೆ. ಆದರೆ ಅವಳು ಮಾತ್ರ ಹರಿಮಂದಿರದ ಸೇವೆಯನ್ನು ಮಾಡ್ತಾ ಇದ್ಲಂತ. ನಿತ್ಯ ಹರಿಮಂದಿರದ ಮಾರ್ಜನ, ಕಸ ಗುಡಿಸೋದು, ತೊಳೆಯೋದು ಅಲ್ಲ. ಆದರೆ ಮೋಕ್ಷ ಅದು. ಕಸ ಗಿಸ ಎಲ್ಲ ನಮ್ಮಂತಹ ಲೋಕದಲ್ಲಿ ಬರಲಿಕ್ಕೆ ಸಾಧ್ಯ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಯಚೂರಿನಲ್ಲಿ, ನಮ್ಮ ಬಿಜಾಪುರ ಅಂಥ ಊರಿನಲ್ಲಿ ಕಸ ಗಿಸ ಬರಲಿಕ್ಕೆ ಸಾಧ್ಯ. ಮೋಕ್ಷದಲ್ಲಿ ಕಸ ಬರಲಿಕ್ಕೆ ಏನು, ಹೆಂಗೆ ಸಾಧ್ಯ ಅಂತಂದರೆ, ಲೋಕದಲ್ಲಿ ಕೆಲವರೆಲ್ಲ ಇರ್ತಾರೆ. ಹೇಗಿರ್ತಾರೆ ಅಂತಂದರೆ, ಎಷ್ಟು ಸ್ವಚ್ಛವಾಗಿದ್ದರೂ ಕೂಡ ಮತ್ತೆ ಮತ್ತೆ ಒರೆಸ್ತಾ ಇರ್ತಾರೆ. ಎಷ್ಟೇ ಮನೆಯೆಲ್ಲ ಸ್ವಚ್ಛವಾಗಿರ್ತದೆ ಆದರೂ ಒರೆಸ್ತಾರೆ. ದೇವರ ಸಾಮಗ್ರಿಗಳು ಅತ್ಯಂತ ಸ್ವಚ್ಛವಾಗಿ ಹೊಳಪಾಗೇ ಇರ್ತವೆ, ಆದರೂ ಒರೆಸ್ತಾ ಇರ್ತಾರೆ. ಯಾಕೆ ಅಂತಂದರೆ ದೇವರ ಸೇವೆ ಅಂತ. ಹೇಗೆ ದೇವರ ಸೇವೆಯನ್ನು ಮಾಡುವ ಉದ್ದೇಶದಿಂದ ಮಾತ್ರ ಸ್ವಚ್ಛವಾಗಿದ್ದರೂ ಅವ್ರು ಹೇಗೆ ಒರೆಸ್ತಾರೋ, ಅದರಂತೆ ಲಕ್ಷ್ಮಿಯೂ ಕೂಡ ಮೋಕ್ಷದಲ್ಲಿ ಹರಿಮಂದಿರವನ್ನು ನಿತ್ಯದಲ್ಲಿ ತಾನೇ ಕಟಿಬದ್ಧಳಾಗಿ ನಿಂತು ಮಾರ್ಜನ ಮಾಡ್ತಾ ಇದ್ಲಂತ. ಇಂತಹ ಆ ಲೋಕದಲ್ಲಿ ಭಗವಂತ ಹೇಗಿದ್ದಾನೆ ಅಂತಂದರೆ, ಶೇಷಶಾಹಿಯಾಗಿ ಮಲ್ಕೊಂಡಿದ್ದಾನಂತೆ. ಶೇಷಶಾಹಿಯಾಗಿ ಮಲ್ಕೊಂಡು ಲಕ್ಷ್ಮಿಯಿಂದ ಪಾದ ಸೇವೆಯನ್ನು ತೆಗೆದುಕೊಳ್ತಾ ಆನಂದ ಪಡ್ತಾ ಇದ್ದಾನೆ. ಆದರೆ ಭಗವಂತ ಸ್ವರಮಣ ಅಂತಂದರೆ ಅವನಿಗೆ ಇನ್ನೊಬ್ಬರಿಂದ ಆನಂದ ಇಲ್ಲ. ನಮಗೆ ಆನಂದ ಆಗತ್ತೆ ಯಾವಾಗ ನಮ್ಮ ಕಾಲನ್ನು ಯಾರಾದರೂ ಒತ್ತಿದರೆ ನಮಗೆ ಆನಂದ ಆಗುತ್ತೆ. ಮೆತ್ತಗಿನ ಹಾಸಿಗೆಯ ಮೇಲೆ ಮಲ್ಕೊಂಡ್ರೆ ನಮಗೆ ಆನಂದ ಆಗುತ್ತೆ. ಆದರೆ ಭಗವಂತ ಹಂಗಲ್ಲ. ತನಗೆ ಆನಂದವಾಗಬೇಕು ಅಂತ ಶೇಷನ ಮೇಲೆ ಮಲ್ಕೊಂಡು ಆನಂದ ಪಡ್ತಾ ಇಲ್ಲ. ತನಗೆ ಆನಂದವಾಗಬೇಕು ಅಂತ ಲಕ್ಷ್ಮೀ ಹತ್ರ ಕಾಲನ್ನು
ಪಾದಸೇವೆಯನ್ನು ಮಾಡಿಸ್ಕೊಳ್ತಾ ಇಲ್ಲ. ಮತ್ತು ಯಾಕೆ ಮಾಡಿಸ್ಕೊಳ್ತಾ ಇದ್ದಾನೆ? ಅವನು ಸ್ವರಮಣ, ಅವನು ಸ್ವರಮಣ, ತನ್ನಿಂದಲೇ ತಾನು ಆನಂದ ಪಡುವಂಥವನವನು. ಆದರೂ ಲಕ್ಷ್ಮಿಯಿಂದ ಯಾಕೆ ಪಾದಸೇವೆಯನ್ನು ಪಡ್ಕೊಳ್ತಾ ಇದ್ದಾನೆ, ಶೇಷನ ಮೇಲೆ ಯಾಕೆ ಮಲ್ಕೊಂಡಿದ್ದಾನೆ ಅಂತಂದರೆ ಅವನು ಆನಂದ ಪಡಲಿಕ್ಕೆ ಅಲ್ಲ, ಅವರಿಗೆ ಆನಂದ ಕೊಡಲಿಕ್ಕೆ ಅಂತ. ಶೇಷನಿಗೆ ಆನಂದವನ್ನು ಕೊಡಲಿಕ್ಕೆ, ಲಕ್ಷ್ಮಿಗೆ ಆನಂದವನ್ನು ಕೊಡುವುದಕ್ಕೆ ಅವರಿಂದ ಪಾದಸೇವೆಯನ್ನು ತಗೊಳ್ತಾ ಇದ್ದಾನೆ, ಶೇಷನ ಮೇಲೆ ಮಲ್ಕೊಂಡಿದ್ದಾನಂತ. ಹೀಗೆ ಶೇಷಶಾಹಿಯಾಗಿ ಲಕ್ಷ್ಮಿಯಿಂದ ಸೇವಿತನಾಗಿ ಭಗವಂತ ಅಲ್ಲಿದ್ದಾನೆ. ಅಲ್ಲಿರುವಂತಹ ಮುಕ್ತರು ಹೇಗಿರ್ತಾರೆ, ಮೋಕ್ಷವನ್ನು ಪಡೆದಂಥವರು ಹೇಗಿರ್ತಾರೆ ಅಂತಂದರೆ ಅವರಿಗೆಲ್ಲರಿಗೂ ಚತುರ್ಭುಜಗಳಿರ್ತಾವಂತೆ, 4 ಕೈಗಳಿರ್ತಾವಂತೆ. ಭಗವಂತನಿಗೆ ಹೇಗೆ ಚತುರ್ಭುಜಗಳಿರ್ತಾವೋ ಹಾಗೆ ಎಲ್ಲ ಜೀವರಿಗೂ ಕೂಡ, ಮೋಕ್ಷವನ್ನು ಪಡೆದಂತಹ ಜೀವರಿಗೂ ಕೂಡ 4 ಕೈಗಳಿರ್ತಾವಂತೆ. ಕಮಲದಂತಹ ಕಣ್ಣು, ಒಳ್ಳೆ ಸ್ಫುರದ್ರೂಪಿಯಾಗಿ ಇರ್ತಾರೆ, ಭಗವಂತನಂತೆ ಶ್ಯಾಮಲ ವರ್ಣ ಅದು ಬಂದಿರ್ತದಂತೆ. ಆದರೆ ಇವು ಮಾತ್ರ ಇರಲ್ಲ. ಯಾವಿರಲ್ಲ ಅಂತಂದರೆ ಗರುಡ ವಾಹನ ಆಗಿರೋದಿಲ್ಲ, ಲಕ್ಷ್ಮೀಪತಿತ್ವ ಇರಲ್ಲ, ಶ್ರೀವತ್ಸಾಂಕ ಇರಲ್ಲಂತ. ಹೇಗೆ ಭಗವಂತನಿಗೆ ಎದೆ ಮೇಲೆ ಚಿಹ್ನೆ, ಗರುಡ ವಾಹನತ್ವ, ಲಕ್ಷ್ಮೀಪತಿತ್ವ ಇವೆಲ್ಲ ಏನಿದೆ ಇದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಭಗವಂತನಂತೆಯೇ ಮುಕ್ತರು ಕೂಡ ಆ ಮೋಕ್ಷದಲ್ಲಿ ಆನಂದವನ್ನು ಪಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಇದ್ದಂತಹ ಜನರಿಗೆ ನ ಭವಂತಿ ಯತ್ರ ಮೃತಿ ಜನ್ಮ ಜರಾಸ್ತ್ರಿವಿಧಂ ಭಯಂ ಕಿಮುತ ದುಃಖಗಣ. ಲೋಕದಲ್ಲಿ ಜನಿಮೃತಿ ನಿರಯಾದ್ಯುರ್ಮಿಮಾಲಾ ವಿಲೇಸ್ಮಿನ್, ಈ ನಮ್ಮ ಸಂಸಾರದಲ್ಲಿ ಆದರೆ ಹುಟ್ಟು ಮತ್ತೆ ಸಾವು, ಸಾವಿನ ನಂತರ ನರಕ, ಹೀಗೆ ಎಲ್ಲ ನರಕ ದುಃಖ ಸುಖಗಳನ್ನು ನಾವು ನಿರಂತರವಾಗಿ ನೋಡ್ತಾನೆ ಇರ್ತೇವೆ. ಆದರೆ ಮೋಕ್ಷದಲ್ಲಿ ಹಾಗಲ್ಲ, ಅಲ್ಲಿ ಮುಪ್ಪೇ ಬರಲ್ಲಂತ, ವೃದ್ಧಾಪ್ಯವೇ ಬರೋದಿಲ್ಲ, ಮುದಿತನವೇ ಬರೋದಿಲ್ಲ, ನಿತ್ಯ ತರುಣರಾಗಿರ್ತಾರಂತೆ. ಹುಟ್ಟು ಸಾವುಗಳಿಲ್ಲ, ಮುದಿತನ ಇಲ್ಲ. ಮಂಡೆ ನೋವು ಬಂದಿದೆ, ಲಿಫ್ಟ್ ಬೇಕು ಅಂತ ಕೇಳಲಿಕ್ಕಿಲ್ಲ, ಯಾಕಂದರೆ ಮಂಡೆ ನೋವೇ ಬರಲ್ಲ. ಜನಿ ಮೃತಿಗಳಿರಲ್ಲ, ನಿತ್ಯ ತರುಣರಾಗಿ, ಲಕ್ಷ್ಮೀನಾರಾಯಣರಂತರೂ ನಿತ್ಯ ತರುಣರು. ಅವರಂತೆ ಅಲ್ಲಿರುವಂತಹ ಮುಕ್ತರೂ ಕೂಡ, ದಂಪತಿಗಳೂ ಕೂಡ ನಿತ್ಯ ತರುಣರಾಗಿ ಇರ್ತಾರಂತೆ. ಇಂದ್ರಿಯದಲ್ಲಿ ಕುಂಠಿತ ಅನ್ನೋದು, ಇಂದ್ರಿಯಗಳು ಕುಂಠಿತವಾಗೋದಿಲ್ಲ. ಹಾಗೆ ಪರಸ್ಪರ ಮಾತ್ಸರ್ಯಗಳಿರಲ್ಲಂತ. ಮಾತ್ಸರ್ಯ ಅಂದರೆ ಅಸೂಯೆ. ಲೋಕದಲ್ಲಿ ಒಬ್ಬನ ನಮಗಿಂತ ಎತ್ತರದಲ್ಲಿ ಬೆಳೆದಂತಹ ವ್ಯಕ್ತಿಯನ್ನು ನೋಡಿದಾಗ ಮಾತ್ಸರ್ಯ ಬರ್ತದೆ, ಹೊಟ್ಟೆ ಕಿಚ್ಚು ಬರ್ತದೆ. ಆದರೆ ಅಲ್ಲಿರುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಮಾತ್ಸರ್ಯ ಇರಲ್ಲಂತೆ, ತಾರತಮ್ಯ ಇರ್ತದೆ. ಒಬ್ಬನಿಗೆ ಅಧಿಕ ಸುಖ, ಮತ್ತೊಬ್ಬನಿಗೆ ಕಮ್ಮಿ ಸುಖ, ಇದೆಲ್ಲ ತಾರತಮ್ಯ ಅಲ್ಲಿಯೂ ಉಂಟು. ಬ್ರಹ್ಮದೇವರು ಯಾವ ವಿಧವಾಗಿ ಸುಖವನ್ನು ಅನುಭವಿಸ್ತಾರೋ ಅದಕ್ಕಿಂತಲೂ ಕಡಿಮೆ ಸುಖವನ್ನು ಕೆಲವು ಜೀವರು ಅನುಭವಿಸ್ತಾರೆ, ಕೆಳಗಿನ ಜೀವರು. ಅದಷ್ಟು ಮಾತ್ರಕ್ಕೆ ಕೆಳಗಿನ ಜೀವರಿಗೆ ಬ್ರಹ್ಮದೇವರನ್ನು ನೋಡಿ ಹೊಟ್ಟೆ ಕಿಚ್ಚು ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಅವರಿಗೆ ಎಚ್ಚರ ಇರ್ತದಂತೆ, ನನ್ನ ಯೋಗ್ಯತೆ ಇಷ್ಟೇ, ನನ್ನ ಯೋಗ್ಯತೆಗೆ ತಕ್ಕಂತೆ ಭಗವಂತ ನನಗೆ ಪೂರ್ಣವಾಗಿ ಕೊಟ್ಟಿದ್ದಾನೆ ಎನ್ನುವ ಎಚ್ಚರ ಅವರಿಗಿರ್ತದಂತೆ. ಬ್ರಹ್ಮದೇವರ ಯೋಗ್ಯತೆ ಹೆಚ್ಚು, ನಮ್ಮ ಯೋಗ್ಯತೆ ಒಂದು ಗ್ಲಾಸ್ ಇದ್ದ ಹಾಗೆ, ಅದರಲ್ಲಿ ಎಷ್ಟು ನೀರು ಹಿಡಿಸ್ಬೇಕೋ ಅಷ್ಟು ನೀರನ್ನು ಭಗವಂತ ನಮ್ಮಲ್ಲಿ ತುಂಬಿದ್ದಾನೆ, ಅಷ್ಟು ಸುಖವನ್ನು ತುಂಬಿದ್ದಾನೆ. ಬ್ರಹ್ಮದೇವರ ಯೋಗ್ಯತೆ ಅದು ಸಮುದ್ರದಷ್ಟು, ಅಷ್ಟು ನೀರನ್ನು ಅದರಲ್ಲಿ ತುಂಬಿಸಿದ್ದಾನೆ ಭಗವಂತ, ಅಷ್ಟು ಸುಖವನ್ನು ಅವರಿಗೆ ಕೊಟ್ಟಿದ್ದಾನೆ. ಈ ಎಚ್ಚರ ಇದ್ದಾಗ ಆ ಬ್ರಹ್ಮದೇವರನ್ನು ನೋಡಿದ ಕೆಳಗಿನ ಜೀವರಿಗೆ ಅಸೂಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲರೂ ಪರಸ್ಪರ ಪ್ರೀತಿ ಭಾವದಿಂದ ಮೋಕ್ಷದಲ್ಲಿ ಇರ್ತಾರಂತೆ. ಮತ್ತೆ ಅಲ್ಲಿಯ ಋತುಗಳ ವರ್ಣನೆಯನ್ನು ಹೇಳ್ತಾರೆ. ಅಲ್ಲಿ ಒಂದು ಉದ್ಯಾನವನ ಇದೆ ಅಂತ, ತೋಟ, ಅನೇಕ ಮರಗಿಡಗಳೆಲ್ಲ ಅಲ್ಲಿದೆ. ಆ ಮರಗಿಡಗಳು ಇರುವಂತಹ ಆ ತೋಟದಲ್ಲಿ 6 ಋತುಗಳು, ವಸಂತ, ಗ್ರೀಷ್ಮ, ಶಿಶಿರ, ಹೀಗೆ 6 ಋತುಗಳು ಕೂಡ ಅಲ್ಲಿ ಕೂಡಿರ್ತಾವಂತೆ. ಏನಿದು ಅಂತಂದರೆ ಒಬ್ಬ ಮುಕ್ತನಾದಂತಹ ವ್ಯಕ್ತಿ, ಮೋಕ್ಷ ಪಡೆದಂತಹ ವ್ಯಕ್ತಿ ಆ ಉದ್ಯಾನವನಕ್ಕೆ, ಆ ತೋಟಕ್ಕೆ ಹೋಗಿ, ನನಗೆ ಈಗ ವರ್ಷ ಋತುವಿನಂತೆ ಮೋಡ ಕವಿದ ವಾತಾವರಣ, ತಂಪಾದ ಗಾಳಿ, ಕೂಗುವ ನವಿಲಿನ ಸದ್ದು, ಇದನ್ನೆಲ್ಲ ಕೇಳುವ ಆಸೆಯಾಗಿದೆ, ಅದನ್ನು ಅನುಭವಿಸುವ ಆಸೆಯಾಗಿದೆ ಅಂತ ಅವನು ಅಪೇಕ್ಷೆ ಪಟ್ಟರೆ, ಹಾಗೆ ಸಂಕಲ್ಪ ಮಾಡಿದರೆ ಕೂಡಲೇ ಆ ಅವನ ಅಪೇಕ್ಷೆ ಪಟ್ಟಂತೆ ಆ ವಾತಾವರಣ ನಿರ್ಮಾಣ ಆಗುತ್ತಂತಲ್ಲಿ. ಮೋಡ ಕವಿದ ವಾತಾವರಣ ಬರ್ತದೆ, ನವಿಲುಗಳು ಕೂಗ್ತವೆ, ತಂಪಾದ ಗಾಳಿ ಬೀಸ್ತದೆ. ಮತ್ತೊಬ್ಬ ಮುಕ್ತ, ಅವನ ಪಕ್ಕದಲ್ಲಿ ಇರುವಂತಹ ಮತ್ತೊಬ್ಬ ಮುಕ್ತ, ನಮಗೆ ಹೇಮಂತ ಋತುವಿನಂತೆ, ಈ ಶಿಶಿರ ಋತುವಿನಂತೆ ವಾತಾವರಣವನ್ನು ಅನುಭವಿಸಬೇಕು ಅಂತ ಅವನು ಅಪೇಕ್ಷೆ ಪಟ್ಟರೆ
ಮೋಡ ಸ್ನೋಫಾಲ್ ಆಗುವಂತಹ ಒಂದು ವಾತಾವರಣವನ್ನು ನಾವು ಅಪೇಕ್ಷೆ ಪಡಬೇಕು ಅಂತ, ಅನುಭವಿಸಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದೇ ವಿಧವಾದ ವಾತಾವರಣ ನಿರ್ಮಾಣ ಆಗುತ್ತಂತೆ. ಹೀಗೆ ಯಾವ ಮುಕ್ತನಿಗೆ ಯಾವ ವಿಧವಾದ ವಾತಾವರಣವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಬರ್ತದೋ ಅಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದಂತೆ. ಅಂತಹ ಒಂದು ಉತ್ತಮವಾದ ಉದ್ಯಾನವನ ಇದೆ. ಮತ್ತೇನಿದೆ ಅಂದರೆ ಅಲ್ಲೆಲ್ಲ ಋತುಗಳ ಪ್ರಭಾವ, ಋತುಗಳು ಅಲ್ಲಿ ವ್ಯತ್ಯಾಸವಾಗ್ತಾ ಇರ್ತದೆ. ಇಲ್ಲಿ ಹೇಗೆ ಶಿಶಿರ, ಹೇಮಂತ ಅನ್ನೋ ಋತುಗಳು ಬರ್ತದೋ ಅದರಂತೆ ಮೋಕ್ಷದಲ್ಲಿಯೂ ಕೂಡ ಋತು ಬರ್ತದಂತೆ. ಆದರೆ ಋತುಗಳ ಪ್ರಭಾವ ಇರಲ್ಲ. ಋತುಗಳ ಪ್ರಭಾವ ಅಂದರೆ ಚಳಿಗಾಲ ಬಂತು, ಚಳಿಗಾಲ ಬಂದರೆ ಮೈಯೆಲ್ಲ ಒಡಿತದೆ, ಆ ಶೀತ ಬಾಧೆ ಪ್ರಾರಂಭ ಆಗ್ತದೆ. ಮತ್ತಿನ್ನೇನೋ ಗ್ರೀಷ್ಮ ಋತು ಬರ್ತದೆ, ಬಿಸಿಲಿನ ತಾಪ ಜಾಸ್ತಿ ಆಯಿತು, ಮಳೆಗಾಲ ಬಂತು, ಮತ್ತೆಲ್ಲೋ ಪ್ರವಾಹ ಆಯಿತು. ಇದ್ಯಾವ ಪ್ರಭಾವವೂ ಅಲ್ಲಿರೋದಲ್ಲ. ಎಲ್ಲವೂ ಆನಂದದಾಯಕವಾಗಿರ್ತದೆ ಮೋಕ್ಷದಲ್ಲಿ. ಸಾಧಾರಣವಾಗಿ ಅದಕ್ಕೆ ಹೇಳ್ತಾರೆ, ವಾಸಂತಂ ಶಾರದಂಚೇತಿ ಋತುರೋಗ ಕಾರಣಂ ಋಣಾಂ. ವಸಂತ ಋತು ಮತ್ತು ಶರದೃತು ಈ ಎರಡೂ ಋತುಗಳು ಕೂಡ ರೋಗಕ್ಕೆ ಕಾರಕ ಅಂತ ಹೇಳ್ತಾರೆ. ರೋಗಕಾರಕ ಋತುಗಳು ಅಂತ. ರೋಗಗಳು ಬರುವ ಸಂಭವ ಜಾಸ್ತಿ ಇದೆ. ಆದ್ದರಿಂದ ಈ ಋತುಗಳಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಋತುಗಳ ಪ್ರಭಾವ ನಮ್ಮ ಸಂಸಾರದಲ್ಲಿ ಉಂಟು. ಆದರೆ ಮೋಕ್ಷದಲ್ಲಿ ಮಾತ್ರ ಋತುಗಳ ಪ್ರಭಾವ ಇಲ್ಲಂತ. ಅಲ್ಲಿ ಯಾವಾಗ ಋತುಗಳೆಲ್ಲವೂ ಕೂಡ ಆನಂದವನ್ನೇ ಕೊಡುವಂಥವುಗಳಾಗಿವೆ. ಇಂತಹ ಅದ್ಭುತವಾದಂತಹ ಲೋಕ ಅದು ಮೋಕ್ಷ. ಅಲ್ಲಿಯೂ ದಂಪತಿಗಳು ಇರ್ತಾರಂತಲ್ಲಿ. ದಂಪತಿಗಳು ಹೇಗಿರ್ತಾರೆ ಅಂತಂದರೆ ಪರಸ್ಪರವಾಗಿ ಪ್ರೀತಿಯನ್ನಂತರೂ ಮಾಡ್ತಾ ಇರ್ತಾರೆ. ನವರಂಧ್ರಗಳಲ್ಲಿಯೂ ಸುಗಂಧವೇ ಸೂಸ್ತಾ ಇರ್ತದಂತೆ. ನವರಂಧ್ರಗಳಲ್ಲಿಯೂ ಸುಗಂಧ, ಒಳಗೂ ಸುಗಂಧ, ಹೊರಗೂ ಸುಗಂಧ. ಈಗ ನಾವು ಬೆಳಗ್ಗೆ ಎದ್ದು ಹಲ್ಲು ಉಜ್ಜಿ ಮುಖ ತೊಳೆದು ಸ್ನಾನ ಮಾಡದೇ ಇದ್ದರೆ ಮೈ ನಾರಲಿಕ್ಕೆ ಪ್ರಾರಂಭ ಆಗುತ್ತೆ. ಸ್ನಾನ ಮಾಡಿದರೂ ನಾರುವ ಪ್ರಸಂಗ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಮೋಕ್ಷದಲ್ಲಿ ನವರಂಧ್ರಗಳಿಂದಲೂ ಸುಗಂಧ ಸೂಸ್ತಾ ಇರ್ತದಂತೆ. ಒಳಗೂ ಸುಗಂಧ, ಹೊರಗೂ ಸುಗಂಧ. ದಂಪತಿಗಳು ಪರಸ್ಪರ ಭೋಗವನ್ನು ಮಾಡ್ತಾ ಇದ್ರೆ ಶ್ರಮ ಇಲ್ಲ, ಆಯಾಸ ಇಲ್ಲ, ವಿರಹ ವೇದನೆ ಇಲ್ಲ. ಗಂಡ ಹೆಂಡತಿಯರು ಇವತ್ತೋ ನಾಳೆ ಸಾಯ್ತಾರೆ, ಗಂಡ ದೂರ ಆಗ್ತಾನೆ, ಹೆಂಡತಿ ದೂರ ಆಗ್ತಾಳೆ, ಇದು ಯಾವ ಪ್ರಸಂಗವೂ ಇಲ್ಲ. ನಿರಂತರವಾಗಿ ದಂಪತಿಗಳು ಪರಸ್ಪರ ಭೋಗವನ್ನು ಮಾಡ್ತಾ, ನಿರಂತರ ಭಗವಂತನ ಧ್ಯಾನವನ್ನು ಮಾಡ್ತಾ ಅಲ್ಲಿ ಆನಂದಮಯವಾಗಿ ಆ ದಂಪತಿಗಳಿರ್ತಾರಂತ. ಮತ್ತು ಹೇಳ್ತಾರೆ, ಒಂದೊಂದು ಅಲ್ಲಿರುವಂತಹ ಮುಕ್ತರಿಗೆ ಭಗವಂತ ಯಾವಾಗಲೂ ನಿತ್ಯ ನೂತನವಾಗಿ ಕಾಣಿಸ್ತಾ ಇರ್ತಾನೆ. ನಿತ್ಯ ನೂತನ. ಹೇಗೆ ನಾವು ಇವತ್ತು ಭಗವಂತನ ಅಲಂಕಾರ ಹೇಗಿದೆ, ನಾಳೆ ದಿನ ಭಗವಂತನ ಅಲಂಕಾರ ಹೇಗಿದೆ ಅಂತ ನಾವು ನೋಡಬೇಕು ಅಂತ ಕುತೂಹಲದಿಂದ ನೋಡಿ ಆನಂದ ಪಡ್ತೇವೋ, ಅದರಂತೆ ಮೋಕ್ಷದಲ್ಲಿ ನಿತ್ಯ ನೂತನನಾಗಿ ಭಗವಂತ ಕಾಣಿಸ್ತಾನಂತೆ. ಒಬ್ಬನ ಮುಖವನ್ನು ನಾವು 10 ಬಾರಿ ನೋಡಿದರೆ ಬೇಸರವಾಗಿ ಹೋಗ್ತದೆ. ತಿಂದಿದ್ದೇ ತಿಂದರೆ ಅದು ಬೇಸರವಾಗಿ ಹೋಗ್ತದೆ. ಯಾಕೆ ಹೀಗೆ ಲೋಕದಲ್ಲಿ ಆಗ್ತದೆ ಅಂತಂದರೆ ನೂತನತೆ ಇಲ್ಲದೇ ಇರೋದ್ರಿಂದ ಈ ಬೇಸರ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಭಗವಂತ ಯಾವಾಗಲೂ ನಿತ್ಯ ನೂತನವಾಗಿ, ಈಗ ಕಾಣಿಸಿದಂತೆ ಇನ್ನೊಂದು ಬಾರಿ ಕಾಣಿಸಲ್ಲ, ಮತ್ತೊಂದು ಬಾರಿ ಕಾಣಿಸಿದಂತೆ ಇನ್ನೂ ನೂತನವಾಗಿ ಮತ್ತೆ ಕಾಣಿಸ್ತಾನೆ. ಹೀಗೆ ಆ ಭಗವಂತನನ್ನು ನೋಡ್ತಾ ಆಶ್ಚರ್ಯಚಕಿತರಾಗಿ ತಮ್ಮ ಆನಂದವನ್ನು, ಸ್ವರೂಪಾನಂದವನ್ನು ಅನುಭವಿಸ್ತಾ ಇರ್ತಾರೆ ಮುಕ್ತರು. ನಿತ್ಯ ನೂತನತೆಯನ್ನು ಆ ಭಗವಂತನಲ್ಲಿ ಕಾಣ್ತಾ ಆ ಎಲ್ಲ ಮುಕ್ತರು ಕೂಡ ಆನಂದವನ್ನು ಅನುಭವಿಸ್ತಾ ಇರ್ತಾರಂತೆ. ಆಶ್ಚರ್ಯರತ್ನೇಶ್ವಧಿಕಂ ಜಗತ್ರಯೇ ವ್ಯಾಶ್ಚರ್ಯಮಾಶ್ಚರ್ಯ ಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ ತದಾನಂದ ಯತೀಹ ಮೋಕ್ಷಿಣಃ. ಆದರೆ ಲೋಕದಲ್ಲಿ ಮಾತ್ರ ಯಾವ ನೂತನತೆ ಇಲ್ಲವಾದ ಕಾರಣ ಈ ಲೋಕ ನಮಗೆ ಬೇಸರವಾಗಿ ಹೋಗ್ತದೆ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಎಲ್ಲವೂ ನಿತ್ಯ ನೂತನವಾಗಿರ್ತದೆ. ಭಗವಂತನೂ ನಿತ್ಯ ನೂತನವಾಗಿ ಕಾಣಿಸ್ತಾ ಇರ್ತಾನಾದ್ದರಿಂದ ಆ ಮೋಕ್ಷದಲ್ಲಿರುವಂತಹ ಮುಕ್ತರು ಬಹಳ ಆನಂದವಾಗಿ ಇರ್ತಾರಂತೆ. ಯಂ ಸುಖೀ ಕಾಮಯತೇರ್ಥಮತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಅಲ್ಲಿರುವಂತಹ ಮುಕ್ತರು ನನಗಿದು ಬೇಕು ಅಂತ ಸಂಕಲ್ಪ ಮಾಡಿದರೆ ಸಾಕಂತ. ಸಂಕಲ್ಪ ಮಾತ್ರಾತ್, ಸಂಕಲ್ಪ ಮಾಡಿದರೆ ಆ ವಸ್ತು ಅವನ ಎದುರಿಗೆ ಬಿದ್ದಿರ್ತದಂತೆ. ಹೀಗೆ ಅಲ್ಲಿ ತಾವು ಅಪೇಕ್ಷಿಸಿದಂತಹ ಎಲ್ಲ ಪದಾರ್ಥಗಳನ್ನು ಪಡಿತಾ ಮೋಕ್ಷದಲ್ಲಿ ಬಹಳ ಆನಂದವನ್ನು, ಸ್ವರೂಪಾನಂದವನ್ನು ಅನುಭವಿಸುತ್ತಾ ಮುಕ್ತರು ಇರ್ತಾರೆ. ಇಂತಹ ಮೋಕ್ಷವನ್ನು ಪಡಿಬೇಕು ಅಂದರೆ ನಾವೇನು ಮಾಡಬೇಕು?
ಮೋಕ್ಷವನ್ನು ಪಡಿಬೇಕಂದ್ರೆ ನಾವೇನು ಮಾಡಬೇಕು ಅಂತಂದಾಗ ಹೇಳ್ತಾರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ನಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ನಿರಂತರವಾಗಿ ಭಾಷ್ಯಭಾವಂ, ಆಚಾರ್ಯರ ಭಾಷ್ಯದ ಅಭಿಪ್ರಾಯವನ್ನು ಮನನ ಮಾಡ್ತಾ ಇರಬೇಕಂತೆ. ಶ್ರವಣ ಮಾಡಬೇಕು, ನಿರಂತರ ಮನನ ಮಾಡಬೇಕು. ಆಚಾರ್ಯರ ಭಾಷ್ಯದ ಪಾಠವನ್ನು, ಭಾಷ್ಯ ಅಂತಂದರೆ ಅದು ಕೇವಲ ಬ್ರಹ್ಮಸೂತ್ರ ಭಾಷ್ಯ ಅಂತ ಅಷ್ಟೇ ತಿಳ್ಕೊಳ್ಬಾರ್ದು. ಭಾಷ್ಯ ಅಂತಂದರೆ ಆಚಾರ್ಯರು ಬರೆದಂತಹ ಗೀತಾ ಭಾಷ್ಯ ಆಗಬಹುದು, ಋಗ್ಭಾಷ್ಯ, ಉಪನಿಷದ್ ಭಾಷ್ಯ, ಸಮಸ್ತ ಇತಿಹಾಸ ಪುರಾಣಗಳ ಭಾಷ್ಯ ರೂಪವಾದಂತಹದ್ದು ಮಹಾಭಾರತ, ತಾತ್ಪರ್ಯ ನಿರ್ಣಯ, ಇದೆಲ್ಲವನ್ನು ನಾವು ನಿರಂತರ ಅಧ್ಯಯನ ಮಾಡಬೇಕು. ಮತ್ತು ಭಾಷ್ಯದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಅನೇಕ ಟೀಕೆಗಳು, ಆಚಾರ್ಯರ ಟೀಕಾರಾಯರ ಟೀಕೆಗಳು, ರಾಘವೇಂದ್ರ ಸ್ವಾಮಿಗಳ ಬರೆಯ ಮೊದಲಾದಂಥವರು ಬರೆದಂತಹ ಪರಿಮಳ ಮೊದಲಾದ ಟಿಪ್ಪಣಿಗಳು, ದಾಸ ಸಾಹಿತ್ಯ, ಇದೆಲ್ಲವೂ ಕೂಡ ಆಚಾರ್ಯರ ಭಾಷ್ಯದ ಅಭಿಪ್ರಾಯವನ್ನೇ ವ್ಯಕ್ತಪಡಿಸುವಂಥದ್ದು. ಇದನ್ನು ನಿತ್ಯದಲ್ಲಿ ನಾವು ಶ್ರವಣ ಮತ್ತು ಮನನವನ್ನು ಮಾಡ್ತಾ ಇದ್ದರೆ ಅವರಿಗೆ ಮೋಕ್ಷಮೇತೆ ಭಜಂತೆ ಸದೇತಿ, ಅವರು ಅವಶ್ಯವಾಗಿ ಮೋಕ್ಷವನ್ನು ಪಡಿತಾರೆ ಅಂತ ಇಷ್ಟು ಆ 11ನೇ ಸರ್ಗದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಂದೆ ಆಚಾರ್ಯರು ತಾವು ಈ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ತುಂಬ ತೊಂದರೆಗಳು, ಅಡ್ಡಿ ಆತಂಕಗಳೆಲ್ಲ ಆಚಾರ್ಯರಿಗೆ ಬಂತಂತೆ. ಆಗಲೇ ಒಂದು ಸಿದ್ಧಾಂತ ಇತ್ತು, ಆಚಾರ್ಯರು ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಸಿದ್ಧಾಂತ ಇತ್ತು. ಆ ಸಿದ್ಧಾಂತವನ್ನು ಅಲ್ಲಗಳೆದು ತಮ್ಮ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ಒಂದು ಸಿದ್ಧಾಂತವನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತಾದರೆ ಅದು ಸುಲಭದ ಮಾತಲ್ಲ. ಆ ಸ್ಥಾಪನೆ ಮಾಡಬೇಕಾದ್ರೆ ಅನೇಕರು ದ್ವೇಷ ಮಾಡಿದರಂತೆ. ಆ ಬೇರೆ ಮತದವರು ಆಚಾರ್ಯರ ಮೇಲೆ ದ್ವೇಷ ಮಾಡಿದರು. ಅದನ್ನೆಲ್ಲ ಅಡ್ಡಿ ಹಾಕಿ ಅವರಿಗೇನು ಕಳವಳ ಅಂತಂದರೆ, ಆಚಾರ್ಯರು ಭಾರೀ ವೇಗವಾಗಿ ಉಡುಪಿ ಮೊದಲಾದಂಥ ಅನೇಕ ಸ್ಥಳಗಳಲ್ಲಿ ತಮ್ಮ ಪ್ರವಚನವನ್ನು ಮಾಡ್ತಾ ಇದ್ದರೆ ಅವರಿಗೊಂದು ಕಳವಳ ಆಯ್ತಂತೆ, ನಮ್ಮ ಸಿದ್ಧಾಂತ ಎಲ್ಲಿ ಮುಳುಗಿ ಹೋಗುತ್ತೋ ಅಂತ. ಪರಮತದವರಿಗೆ ನಮ್ಮ ಸಿದ್ಧಾಂತ ಎಲ್ಲಿ ಮುಳುಗಿ ಹೋಗುತ್ತೋ, ನಾವೆಲ್ಲರೂ ನಮ್ಮ ಅನುಷ್ಠಾನವನ್ನು ಬಿಟ್ಟುಕೊಂಡು ನಾವೆಲ್ಲಿ ಬದಲಾವಣೆಯನ್ನು ಹೊಂದಬೇಕಾಗುತ್ತೋ ಎನ್ನುವಂತಹ ಕಳವಳ ಆಯ್ತಂತವರಿಗೆ. ಹಾಗಾಗಿ ಅಷ್ಟು ಪರಿಣಾಮಕಾರಿಯಾಗಿ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರೆಲ್ಲ ನಮ್ಮ ಸಿದ್ಧಾಂತ ಉಳಿಬೇಕು ಅಂತ ಪರಮತದವರೆಲ್ಲ ಏನು ಮಾಡಿದ್ರಂದರೆ ಒಂದು ಸಭೆ ಮಾಡಿದ್ರಂತೆ. ಆಗಿನ ಕಾಲದಲ್ಲಿ ಪದ್ಮತೀರ್ಥರು ಅಂತ ಒಬ್ಬರಿದ್ದರು. ಪದ್ಮತೀರ್ಥರು ಮತ್ತು ಪುಂಡರೀಕಪುರಿ ಅಂತ ಇಬ್ಬ ದೊಡ್ಡ ವಿದ್ವಾಂಸರವರು ಈ ಕರಾವಳಿ ಪ್ರದೇಶದಲ್ಲಿ ಇದ್ರಂಥವ್ರು. ಕರಾವಳಿ ಪ್ರದೇಶದಲ್ಲಿ ಪದ್ಮತೀರ್ಥರು ಮತ್ತು ಪುಂಡರೀಕಪುರಿ ಎನ್ನುವಂತಹ ಏನು ವಿದ್ವಾಂಸರಿದ್ದರು, ಅವರ ಹತ್ತಿರ ಹೋದ್ರಂತೆ ಈ ಮತದ ಅನುಯಾಯಿಗಳೆಲ್ಲ, ಪರಮತದ ಅನುಯಾಯಿಗಳು ಅವರ ಹತ್ತಿರ ಹೋಗಿ ಒಂದು ಸಭೆ ಮಾಡಿದ್ರಂತೆ. ಸಭೆ ಮಾಡಿದಾಗ ಅದರ ಮಧ್ಯೆ ಒಬ್ಬ ಎದ್ದು ಹೇಳಿದ್ನಂತೆ. ಏನು ಹೇಳ್ತಾನೆ ಅಂದರೆ, ಆಚಾರ್ಯರು, ಮಧ್ವಾಚಾರ್ಯರು ಬಹಳ ವೇಗವಾಗಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಎಷ್ಟು ಅದನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೋಗಿ ಅವರಿಗೇನಾದರೂ ಪ್ರಶ್ನೆ ಮಾಡಿದರೆ ಪ್ರಶ್ನ ಪೃಷ್ಟ ಖಂಡ್ಯತೆ ತೇನ ನೂನಂ, ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನು ಸುಲಭವಾಗಿ ಖಂಡನೆ ಮಾಡಿ ಹಾಕ್ತಾ ಇದ್ದಾರೆ. ಸರಿ, ನೀವೇನೋ ನಿಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ, ಅದಕ್ಕೇನಾದರೂ ಒಂದಿಷ್ಟು ಪ್ರಮಾಣ ಕೊಡ್ರಿ, ಯುಕ್ತಿ ಕೊಡ್ರಿ ಅಂತ ಕೇಳಿದರೆ ಯುಕ್ತಾಯುಕ್ತಿಂ ವಕ್ತಿಚಾಸೌ ಅಖಂಡ್ಯಾಂ, ಅವರು ಪ್ರಮಾಣಗಳನ್ನು ಕೊಟ್ಟರೆ ಅದನ್ನು ಖಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಉತ್ತಮವಾದ ಯುಕ್ತಿಗಳನ್ನು ಕೊಟ್ಟು ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಅಂತಹ ಆಚಾರ್ಯರ ಜೊತೆಗೆ ಪ್ರಶ್ನೆ ಮಾಡಲಿಕ್ಕೆ, ಆಚಾರ್ಯರ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋದರೆ ನಾವೇ ನಾಚಿಕೆಯಿಂದ ವಾಪಸ್ ಬರಬೇಕು. ಆ ಪರಿಯಾಗಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ಧಾಂತ ಪರಮತದವನು ಹೇಳೋದಿದು, ನಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರ ಏನಿದೆಯಲ್ಲ ಅದು 1,25,000 ಗ್ರಂಥ ಇದೆ. ಅದರಲ್ಲಿ 1,25,000 ಗ್ರಂಥವನ್ನು ಆಚಾರ್ಯರು ಎಷ್ಟು ವಾಕ್ಯಗಳಿಂದ ಖಂಡನೆ ಮಾಡಿದ್ದಾರೆ ಅಂತಂದರೆ, ವಾಕ್ಯೇನೈಕೇನ ಆಕ್ಷಿಪತ್ ಹರ್ಷತೀರ್ಥ, ಒಂದೇ ವಾಕ್ಯದಿಂದ ಅಷ್ಟೂ ನಮ್ಮ ಸಿದ್ಧಾಂತವನ್ನು ಖಂಡನೆ ಮಾಡಿ ಹಾಕಿದ್ದಾರೆ.
ಯಾವುದದು ಒಂದು ವಾಕ್ಯ ಅಂತಂದರೆ ಅಜ್ಞಾನಾಭಾವಾದೇವ ತನ್ಮತಂ ಅಖಿಲಂ ಅಪಾಸ್ಥಂ. ಅಜ್ಞಾನವೂ ಕೂಡೋದಿಲ್ಲ ನಿಮ್ಮ ಮತದಲ್ಲಿ, ಆದ್ದರಿಂದ ನಿಮ್ಮ ಮತ ಸರಿಯಲ್ಲ ಅಂತ ಒಂದೇ ಒಂದು ವಾಕ್ಯ, ಒಂದೇ ವಾಕ್ಯದಿಂದ ಅವರ ಸಿದ್ಧಾಂತವನ್ನೇ ಕೆಳಗುಡ ಮಾಡಿಬಿಟ್ರಂತೆ. ಹೇಗೆ ಅಂತಂದರೆ ಅರ್ಥ ಆಗೋದು ಕಷ್ಟ, ಆದರೂ ಹೇಳ್ತೇನೆ ಕೇಳಿ. ಪರಮತದವರ ಪ್ರಕಾರ ಒಂದೇ ಒಂದು ತತ್ವ, ಒಂದೇ ಒಂದು ಪದಾರ್ಥ ಇರೋದು, ಅದೇ ಬ್ರಹ್ಮ, ಭಗವಂತ ಮಾತ್ರ ಇರೋದು. ಆ ಭಗವಂತ ಅವನು ಹೇಗಿದ್ದಾನೆ, ಅವನಿಗೆ ಅಜ್ಞಾನದ ಸಂಪರ್ಕ ಆಗತ್ತಂತೆ. ಅವನಿಗೆ ಅಜ್ಞಾನದ ಸಂಪರ್ಕ ಆದಾಗ ಇದು ಬ್ರಹ್ಮ, ಆ ಬ್ರಹ್ಮನಿಗೆ ಅಜ್ಞಾನದ ಸಂಪರ್ಕ ಎಲ್ಲಿ ಆಗತ್ತೋ ಆ ಭಾಗ ಅದು ಜೀವಭಾವವನ್ನು ಪಡೀತದಂತೆ. ಅಂದರೆ ನಾವೆಲ್ಲರೂ ಬ್ರಹ್ಮರೇ, ಬ್ರಹ್ಮರಿಗೆ ಆ ಎಲ್ಲಿ ಅಜ್ಞಾನದ ಸಂಪರ್ಕ ಆಗುತ್ತೋ ಆ ಭಾಗ ಜೀವಭಾವವನ್ನು ಪಡೀತದಂತೆ. ಜೀವಭಾವವನ್ನು ಪಡೆಯುವುದರ ಜೊತೆಗೆ ಈ ಜಗತ್ತನ್ನು ಕಲ್ಪಿಸಿಕೊಳ್ತದಂತೆ. ಹೀಗೆ ಅವರ ಸಿದ್ಧಾಂತ. ಆದರೆ ಇದೆಲ್ಲವೂ ಸುಳ್ಳು, ಕಾಣುವ ಜಗತ್ತು ಸುಳ್ಳು. ನಾನು ಒಬ್ಬ ಜೀವ, ನನ್ನ ಬಿಟ್ಟು ಭಗವಂತ ಇದ್ದಾನೆ ಅಂತನ್ನೋದು ಸುಳ್ಳು. ನಾನೇ ಬ್ರಹ್ಮ ಅಂತನ್ನೋದು ಅವರ ಸಿದ್ಧಾಂತ, ನಾನೇ ಭಗವಂತ ಅನ್ನೋದು ಅವರ ಸಿದ್ಧಾಂತ. ಇದರ ಮೇಲೆ ಆಚಾರ್ಯರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಅಜ್ಞಾನ ಅಂತನ್ನೋದು ಎಲ್ಲಿ ಇರುತ್ತೆ, ಅಜ್ಞಾನ ಅಂತನ್ನೋದು ಎಲ್ಲಿದೆ ಅಂತಂದಾಗ ಜೀವನಲ್ಲಿ ಅಜ್ಞಾನ ಇದೆಯೋ ಅಂತಂದರೆ ಹೇಳಿಕೆ ಬರಲ್ಲ. ಯಾಕೆ ಅಂದರೆ ಜೀವ ಅಂತನ್ನೋನೊಬ್ಬನು ಬರೋದೇ ಬ್ರಹ್ಮನಿಗೆ ಅಜ್ಞಾನದ ಸಂಪರ್ಕ ಆದ ಮೇಲೆ ಜೀವ ಹುಟ್ಟುತ್ತಾನೆ. ಹಾಗಾಗಿ ಆ ಜೀವನಲ್ಲಿ ಅಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಜ್ಞಾನವನ್ನು ಎಲ್ಲಿ ಹೇಳಬೇಕು, ಅದು ಬ್ರಹ್ಮನಲ್ಲೇ ಹೇಳಬೇಕು. ಅಜ್ಞತಾ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ ಅಂತ ಆಚಾರ್ಯರ ಮಾತು. ಸರ್ವೋತ್ತಮನ ಸರ್ವಜ್ಞನಾದಂತಹ ಭಗವಂತನಿಗೆ ಅಜ್ಞಾನ ಕೂಡೋದಿಲ್ಲ. ಯಾವಾಗ ಅಜ್ಞಾನ ಕೂಡೋದಿಲ್ಲವೋ ಅಜ್ಞಾನಿಯಾದಂತಹ ಅಧಿಕಾರಿ ಇಲ್ಲ, ಅಜ್ಞಾತವಾದ ವಿಷಯ ಇಲ್ಲ, ಮತ್ತು ಅಜ್ಞಾನ ನಿವೃತ್ತಿ ರೂಪವಾದ ಪ್ರಯೋಜನ ಇಲ್ಲ. ವಿಷಯ ಪ್ರಯೋಜನಾಭಾವಾತ್ ನಿಮ್ಮ ಮತದ ಅನುಸಾರವಾಗಿ ಶಾಸ್ತ್ರವು ಅನಾರಂಭಣೀಯ ಅಂತ ಹೀಗೆ ಆಚಾರ್ಯರು ಒಂದೇ ಒಂದು ವಾಕ್ಯದಿಂದ ತಮ್ಮ ಮತವನ್ನು ಖಂಡನೆ ಮಾಡಿ ಹಾಕಿದ್ದಾರೆ, ಅವರ ಮತವನ್ನು. ಅದಕ್ಕೆ ಅವನು ಹೇಳ್ತಾನೆ, ಪರಮತದವನು, ಅವರು ನಮ್ಮ ಮತವನ್ನು ಖಂಡನೆ ಮಾಡೋದಿರಲಿ, ನಮ್ಮ ಮತದವರೇ ಅವರನ್ನು ಹೊಗಳ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ವೇದವ್ಯಾಸೋನ್ವೇಷ ವೇದೋನುಮೂರ್ತೋ ದಿವ್ಯಾಮೂರ್ತಿರ್ಯಸ್ಯ ಸಾ ಸುಸ್ಮಿತಸ್ಯ. ಸಾಕ್ಷಾತ್ ವೇದವ್ಯಾಸದೇವರೇ ಆಚಾರ್ಯರ ರೂಪದಿಂದ ಬಂದಿದ್ದಾರೋ ಏನೋ ಅಂತ ಹೊಗಳ್ತಾ ಇದ್ದಾರಂತ ಅವರನ್ನು ನೋಡಿ. ವೇದವೇ ಆಚಾರ್ಯರ ರೂಪವನ್ನು ತೆಗೆದುಕೊಂಡು ಬಂದಿದೆಯೋ ಏನೋ ಅಂತ ಆಚಾರ್ಯರನ್ನು ನೋಡಿ ಪರಮತದವರು ಹೊಗಳ್ತಾ ಇದ್ದಾರೆ. ಬರೇ ರೂಪವನ್ನು ಹೊಗಳ್ಳಿ, ರೂಪದ ವರ್ಣನೆಯನ್ನು ಮಾಡಲಿ, ರೂಪದ ವರ್ಣನೆಯನ್ನು ಮಾತ್ರ ಮಾಡ್ತಾ ಇಲ್ಲ, ಅವರ ಸಿದ್ಧಾಂತವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆಸ್ಮಾಕಾಹ್ಯೇಪ್ಯೇವ ಮುಕ್ತ್ವಾ ವಿಲಜ್ಜಾ. ನಾಚಿಕೆ ಬಿಟ್ಟು, ನಮ್ಮ ಮತದವರೇ ನಾಚಿಕೆಯನ್ನು ಬಿಟ್ಟು ಆಚಾರ್ಯರ ಪ್ರವಚನ ಶೈಲಿ, ಯುಕ್ತಿಯುಕ್ತವಾದಂತಹ ಅವರ ಮಾತು, ಪ್ರಮಾಣಬದ್ಧವಾದಂತಹ ಅವರ ಸಿದ್ಧಾಂತ, ಇದನ್ನೆಲ್ಲ ನೋಡಿ ಅದಕ್ಕೆ ಮಾರು ಹೋಗಿ ಅವರ ಮತಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಶಿಷ್ಯರು ಉಳಿತಾರೋ ಇಲ್ಲವೋ ಎನ್ನುವ ಪ್ರಸಂಗವರಿಗೆ ಬರ್ತಾ ಇದೆ. ಕೇವಲ ಆಚಾರ್ಯರು ಮಾತ್ರ ಅಲ್ಲ, ಆಚಾರ್ಯರ ಶಿಷ್ಯರು, ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದಂತಹ ಆಚಾರ್ಯರ ಹಲವಾರು ಶಿಷ್ಯರು ಅಲ್ಲೆಲ್ಲಿ ಸಭೆ ಸಮಾರಂಭಗಳಲ್ಲಿ ಹೋಗಿ ಆಚಾರ್ಯರ ಸಿದ್ಧಾಂತದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಹೀಗೇ ಬಿಟ್ಟರೆ ನಮ್ಮ ಸಿದ್ಧಾಂತ ಉಳಿಯೋದಿಲ್ಲ. ನಮ್ಮ ಸಿದ್ಧಾಂತ ಉಳಿಲಿಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಹೇಳಿದಾಗ ಒಬ್ಬವ ಹೇಳದಂತೆ, ಮತ್ತೊಬ್ಬನೆದ್ದು ಹೇಳಿದಂತೆ ಆ ಸಭೆಯಲ್ಲಿ, ಅಷ್ಟ್ಯಾಕೆ ನಾವು ಕಷ್ಟಪಡಬೇಕು, ಸುಲಭ ಉಪಾಯಗಳೆಲ್ಲ ಇದೆ. ಏನು ಉಪಾಯ ಅಂತಂದರೆ, ನಮ್ಮ ಪದ್ಮತೀರ್ಥರಿದ್ದಾರಲ್ಲ, ಪದ್ಮತೀರ್ಥರು ಪುಂಡರೀಕಪುರಿ ಅಂತ ಇಬ್ಬರು. ಪದ್ಮತೀರ್ಥರು ಅಂತೇನಿದ್ದಾರಲ್ಲ ಅವರು ಷಟ್ಕರ್ಮಜ್ಞರು ಅನ್ನಂತವನು. ಷಟ್ಕರ್ಮಜ್ಞರು ಅಂತಂದರೆ ಷಟ್ಕರ್ಮಗಳು ಅಂತ ಒಂದಿದೆ. ಏನು ಅಂತಂದರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅಂತ. ಅಂದರೆ ಹೋಮ ಮಾಡಬೇಕು ಮತ್ತು ಮಾಡಿಸಬೇಕು. ಬ್ರಾಹ್ಮಣನಿಗೆ ವಿಹಿತವಾದ ಷಟ್ಕರ್ಮಗಳಿವು. ಹೋಮ ಮಾಡಬೇಕು, ಮಾಡಿಸಬೇಕು, ದಾನ ತಗೊಳ್ಳಬೇಕು, ಕೊಡಬೇಕು, ಅಧ್ಯಯನ ಮಾಡಬೇಕು, ಮಾಡಿಸಬೇಕು ಅಂತ. ಆದರೆ ಆ ಪದ್ಮತೀರ್ಥ ಎನ್ನುವ ಬ್ರಾಹ್ಮಣ ಇದ್ದಾನಲ್ಲ, ಅವನು ವಾಮಾಚಾರದ ಷಟ್ಕರ್ಮಜ್ಞ ಆಗಿದ್ದಂತೆ. ವಾಮಾಚಾರ ತಿಳಿದವನಾಗಿದ್ದ. ವಾಮಾಚಾರದ ಷಟ್ಕರ್ಮಗಳು ಯಾವುದು ಅಂತಂದರೆ ಚಲನ,
ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಮಾರಣ ಅಂತ ಇದನ್ನೆಲ್ಲ ತಿಳಿದವನಾಗಿದ್ದಂಥವನು. ಅಂದರೆ ವಶೀಕರಣ, ಇನ್ನೊಬ್ಬರನ್ನ ಮನಸ್ಸನ್ನು ತಾವು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳೋದು. ಸ್ತಂಭನ, ಯಾರಾದರೂ ವೃದ್ಧಿ ಹೊಂದುತ್ತಾ ಇದ್ದರೆ, ಏಳಿಗೆಯನ್ನು ಹೊಂದುತ್ತಾ ಇದ್ದರೆ ಅವರನ್ನು ಅಲ್ಲಿಯೇ ನಿಲ್ಲುವಂತೆ ಮಾಡೋದು. ವಿದ್ವೇಷಣ, ಇಬ್ಬರು ಪರಸ್ಪರ ಪ್ರೀತಿಯಿಂದ ಇದ್ದರೆ ಅವರಲ್ಲಿ ದ್ವೇಷ ಹುಟ್ಟುವಂತೆ ಮಾಡೋದು. ಉಚ್ಚಾಟನ, ಒಬ್ಬ ಸ್ಥಿರವಾದ ಸ್ಥಳದಲ್ಲಿ ನೆಲೆ ಉರಿದ್ದ ಅಂತಂದರೆ ಅವನು ಅಲ್ಲಿಂದ ಓಡಿ ಹೋಗುವಂತೆ ಮಾಡೋದು. ಇದು ಯಾವುದಕ್ಕೂ ಅವನು ಬಗ್ಲಿಲ್ಲ ಅಂತಂದರೆ ಕೊನೆಗೆ ಮಾರಣ, ಅವನು ಕೊಂದೇ ಬಿಡೋದು. ಇದೆಲ್ಲ ಆಭಿಚಾರಿಕ ಪ್ರಯೋಗ ಅಂತ ಕರೀತಾರೆ. ಈ ಪದ್ಮತೀರ್ಥರಿದ್ದಾರಲ್ಲ, ಮಾಟ ಮಂತ್ರ ಇದರಲ್ಲೆಲ್ಲ ಭಾರಿ ಸಿದ್ಧಹಸ್ತರವರು. ಅದನ್ನು ಮಧ್ವಾಚಾರ್ಯರ ಮೇಲೆ ಮಾಡಿದರೆ ಆಯಿತು, ಅವ್ರ ಮಾತೇ ಆಡ್ದಂಗೆ ಮಾತು ಬೀಳುವಂತೆ ಮಾಡಿದರೆ ಆಯಿತು, ಕೈಕಾಲು ಬೀಳುವಂತೆ ಮಾಡಿದರೆ ಆಯಿತು. ಮಾತೇ ಬಿದ್ದು ಬಿಟ್ಟರೆ ಎಲ್ಲಿ ಅವ್ರು ಪ್ರವಚನ ಮಾಡಲಿಕ್ಕೆ ಸಾಧ್ಯ? ಕೈಕಾಲು ಬಿದ್ದರೆ ಗ್ರಾಮಗಳಿಗೆ ಹೋಗಿ ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಅವರ ಮೇಲೆ ಆಭಿಚಾರಿಕ ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡ್ರಂತೆ. ಬರೀ ಆಭಿಚಾರಿಕ ಪ್ರಯೋಗ ಮಾಡೋದು ಅಷ್ಟೇ ಅಲ್ಲ, ಅವರ ಮೇಲೆ ಅಪಪ್ರಚಾರ ಮಾಡೋಣ. ಅವರ ಮೇಲೆ, ಅವರ ಶಿಷ್ಯರ ಮೇಲೆ, ಅವರ ಗ್ರಂಥಗಳಲ್ಲಿ ಇಲ್ಲದ ದೋಷಗಳನ್ನು ಹೇಳಿ ಅವರ ಮಾತನ್ನು ನಂಬಬೇಡಿ ಅಂತ ಅವರ ಬಗ್ಗೆ ಅಪಪ್ರಚಾರ ಮಾಡೋಣ. ಅಷ್ಟೇ ಅಲ್ಲ, ಗ್ರಾಮೇ ಗ್ರಾಮೇ ವಾರ್ಯತಾಂ ಮಾನನೈಷಾಂ ಪೂರ್ವಂ ಸಾಮಪೂರ್ವೈರುಪಾಯೈ ಸಂಪ್ರಾಪ್ತಾನಾಂ ಮಾನಭಂಗಾಯ ಕಾರ್ಯಂ ಗ್ರಂಥಾಕರ್ಷಾತ್ ಉದ್ಯತೈರಸ್ಮದೀಯೈ. ಆಚಾರ್ಯರು ಗ್ರಾಮಗಳಿಗೆ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮ ಪ್ರಚಾರವನ್ನು. ಅಲ್ಲಿ ನಮ್ಮವರು ಅಂತಿದ್ದಾರೆ, ನಮ್ಮ ಜನ ಇದ್ದಾರೆ, ನಮ್ಮ ಜನರಿಗೆ ಹೋಗಿ ಹೇಳೋಣ ನಾವು. ಬಂದವರಿಗೆ, ಆಚಾರ್ಯರು ಬಂದರೆ ಅವರನ್ನು ಸ್ವಾಗತ ಮಾಡಬೇಡ್ರಿ, ಅವರಿಗೆ ಭಿಕ್ಷೆ ಹಾಕಬೇಡ್ರಿ, ಅವರ ಪ್ರವಚನಕ್ಕೆ ಕೂಡಬೇಡ್ರಿ ಅಂತ ಸಾಮ ಉಪಾಯದಿಂದ ಹೇಳೋಣ. ಸಾಮ ಅಂದರೆ ನಿಧಾನವಾಗಿ ಹೇಳೋದು. ಅದಕ್ಕೂ ಬಗ್ಗಲಿಲ್ಲ ಅಂದರೆ ದಾನ, ಒಂದಿಷ್ಟು ಕಾಣಿಕೆ ಕೊಡೋಣ. ನಾವೇ ದುಡ್ಡು ಕೊಟ್ಟು ಅವರ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ಹೇಳೋಣ. ಅದಕ್ಕೂ ಬಗ್ಗಲಿಲ್ಲ ಅಂತಂದರೆ ಭೇದ, ಯಾರು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾರೋ ನಮ್ಮವರು, ಅವರನ್ನು ನಮ್ಮಿಂದ ದೂರ ಇಟ್ಬಿಡೋಣ, ಬಹಿಷ್ಕಾರ ಹಾಕ್ಬಿಡೋಣ. ಅದಕ್ಕೂ ಅವರು ಬಗ್ಲಿಲ್ಲ ಅಂತಂದರೆ, ಆದರೂ ಅವರು ಆಚಾರ್ಯರ ಪ್ರವಚನ ಕೇಳಲಿಕ್ಕೆ ಹೋಗೋದು, ಭಿಕ್ಷೆ ಹಾಕೋದು, ಮನೆಗೆ ಕರೆಯೋದು, ಪಾದಪೂಜೆ ಮಾಡೋದು, ಇದನ್ನೆಲ್ಲ ಮಾಡಿದರೆ ಕೊನೆಗೆ ದಂಡ. ಅವನು ಹೊಡೆದೇ ಬಿಡೋಣ. ಎಲ್ಲಿಗೆ ಬಂತು ನೋಡಿ ವಿಚಾರ. ವೇದಾಂತ ವಿಚಾರ ಅಂತಂದರೆ ಅದು ಪರಸ್ಪರ ವಾದದ ಮೂಲಕವಾಗಿ ತತ್ವವನ್ನು ತಿಳಿಯೋದು. ಇದರಲ್ಲಿ ಮಾತ್ರ ಅದು ನಿಲ್ಲಬೇಕು. ಆದರೆ ತಮ್ಮ ಸಿದ್ಧಾಂತವನ್ನು ಉಳಿಸುವ ಒಂದೇ ಒಂದು ಉದ್ದೇಶದಿಂದ ಕೊನೆಗೆ ಒಬ್ಬರಿಗೊಬ್ಬರು ಹೊಡೆದಾಡುವುದಕ್ಕೂ ಹೇಸಲಿಲ್ಲ ಅವರು, ಅಲ್ಲಿವರೆಗೂ ಹೋದರು. ಹೀಗೆ ಇಷ್ಟೆಲ್ಲ ಪ್ರತಿಭಟನೆ ಆಚಾರ್ಯರು ಅನುಭವಿಸಬೇಕಾಗಿತ್ತು ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕಾದ್ರೆ. ಅವರ ಮೇಲೆ ಆಭಿಚಾರಿಕ ಪ್ರಯೋಗಗಳು ಆಯ್ತಂತೆ, ಆದರೆ ಅದು ಯಾವುದು ಕೆಲಸ ಮಾಡಲಿಲ್ಲ. ಯಾಕೆ ಅಂತಂದರೆ ಆಚಾರ್ಯರಲ್ಲಿ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಅಂತ ಆಚಾರ್ಯರಿಗೆ ಎಲ್ಲ ಮಂತ್ರಗಳ ಸಿದ್ಧಿ ಇದೆ ಅಂತೆ, ನರಸಿಂಹಾದಿ ಸಕಲ ಮಂತ್ರಗಳ ಸಿದ್ಧಿ ಇದೆ. ಹಾಗಾಗಿ ಯಾವ ಪ್ರಯೋಗವೂ ಅವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಕೊನೆಗೆ ಆ ಪುಂಡರೀಕಪುರಿ ಎನ್ನುವಂಥವರು ವಾದಕ್ಕೆ ಬಂದ್ರಂತೆ, ಆಚಾರ್ಯರ ಜೊತೆ ವಾದಕ್ಕೆ ಬಂದರು, ಬರ್ರಿ ನಮ್ಮ ಜೊತೆ ವಾದಕ್ಕೆ ಅಂತ. ಉಡುಪಿಯಲ್ಲಿ ವಾದ ನಡೀತು. ಉಡುಪಿಯಲ್ಲಿ ವಾದ ನಡಿಬೇಕಾದರೆ ಆ ಪುಂಡರೀಕಪುರಿ ಎನ್ನುವಂಥವನು ಆಚಾರ್ಯರ ಜೊತೆ ವಾದ ಮಾಡ್ತಾ ಇದ್ದಾನೆ. ಕಾಸರಗೋಡಿನಲ್ಲಿ ಆಚಾರ್ಯರ ಗ್ರಂಥಗಳಿದ್ವಂತೆ, ಶಂಕರ ಪಂಡಿತರು ಅಂತ. ಶಂಕರ ಪಂಡಿತರು ಆಚಾರ್ಯರ ಅಷ್ಟೂ ಗ್ರಂಥವನ್ನು ರಕ್ಷಣೆ ಮಾಡ್ತಾ ಇದ್ರು. ಈ ಕಡೆ ವಾದ ನಡಿಬೇಕಾದ್ರೆ ಉಡುಪಿಯಲ್ಲಿ ಆಚಾರ್ಯರು ಆ ಪುಂಡರೀಕಪುರಿ ಎನ್ನುವಂತಹ ಪಂಡಿತರ ಜೊತೆ ವಾದ ಮಾಡಬೇಕಾದ್ರೆ ಅವರ ಗ್ರಂಥಾಲಯದಲ್ಲಿರುವಂತಹ ಎಲ್ಲ ಗ್ರಂಥಗಳನ್ನು ಹೊತ್ತುಕೊಂಡು ಹೋದ್ರಂತೆ. ಎಲ್ಲ ಗ್ರಂಥಗಳನ್ನು ಕಳುವು ಮಾಡಿದರು. ಯಾಕೆ ಕಳುವು ಮಾಡಿದರು ಅಂತಂದರೆ, ಆಚಾರ್ಯರು ತಾವು ವಾದ ಮಾಡಬೇಕಾದ್ರೆ ಇದಕ್ಕೆ ಪ್ರಮಾಣ ಏನು ಅಂತ ಎದುರಾಳಿಗಳು ಕೇಳಿದರೆ ಆರಾಮಾಗಿ ಎಲ್ಲವನ್ನು ತೋರಿಸ್ತಾ ಇದ್ರಂತೆ. ಹೀಗಿದೆ ಅಂತ ಎಲ್ಲ ಇತಿಹಾಸ ಪುರಾಣಗಳನ್ನೆಲ್ಲ ತೋರಿಸ್ತಾ ಇದ್ರಂತೆ. ಅಷ್ಟು ಗ್ರಂಥಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಅಪೂರ್ವವಾದಂತಹ ವೇದ ಇತಿಹಾಸ ಪುರಾಣಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ರಂತೆ. ಎಲ್ಲವನ್ನು ತೋರಿಸ್ತಾ ಇದ್ರು. ಆ ಗ್ರಂಥಗಳೇ ಇಲ್ಲ ಅಂತಂದರೆ ಆರಾಮಾಗಿ ಅವರನ್ನು ಜಯಿಸ್ಬೋದು. ಅವರಿಗೆ ಪ್ರಮಾಣ ತೋರಿಸ್ಲಿಕ್ಕೆ ಇರೋದಿಲ್ಲ, ಆರಾಮವಾಗಿ ಅವರನ್ನು ಜಯಿಸ್ಬೋದು ಅಂತ ಅವರ ಗ್ರಂಥಗಳನ್ನೆಲ್ಲ ಅಪಹಾರ ಮಾಡಿಬಿಟ್ರು. ಅದೇ ಸಮಯಕ್ಕೆ ಪುಂಡರೀಕಪುರಿಯನ್ನು ಕೂಡ ವಾದಕ್ಕೆ ಬಂದಂತೆ. ವಾದಕ್ಕೆ ಬಂದು ನಮ್ಮ ಜೊತೆ ವಾದ ಮಾಡಬೇಕು ಅಂತ ಕೂತ್ರು. ಅನಂತೇಶ್ವರ ಅಂತ ಉಡುಪಿಗೆ ಹೋದಾಗ ನೋಡ್ತೀರಿ, ಅನಂತೇಶ್ವರ ದೇವಾಲಯದಲ್ಲಿ ವಾದ ಪ್ರಾರಂಭ ಆಯಿತು. ವಾದ ಮಾಡಬೇಕಾದ್ರೆ ಆಚಾರ್ಯರು ಅವರನ್ನು ನಿರಾಕರಣೆ ಮಾಡ್ಬೋದಾಗಿತ್ತು. ಒಬ್ಬ ಪುಂಡರೀಕಪುರಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು
ಸಾಮಾನ್ಯ ವ್ಯಕ್ತಿಯನ್ನು ಉಪೇಕ್ಷೆ ಮಾಡ್ಬೋದಾಗಿತ್ತು, ನಿನ್ನ ಜೊತೆ ನಾನು ವಾದ ಮಾಡಬಹುದು ಅಂತ. ಆದರೆ ಉಪೇಕ್ಷೆ ಮಾಡಲಿಲ್ಲಂತ ಆಚಾರ್ಯರು. ಒಂದು ಸಿಂಹ ಹೋಗಬೇಕಾದ್ರೆ ನಾಯಿ ಬೊಗಳುತ್ತದೆ. ನಾಯಿ ಬೊಗಳಿದೆ ಅಂದಷ್ಟು ಮಾತ್ರಕ್ಕೆ ಸಿಂಹ ಪ್ರತಿಗರ್ಜನೆ ಮಾಡಬೇಕು ಅಂತೇನಿಲ್ಲ, ಅದು ಗರ್ಜನೆ ಮಾಡಬೇಕು ಅಂತಿಲ್ಲ. ಹುಲಿ ಹೋಗ್ತಾ ಇರ್ತದೆ, ನರಿಗಳು ಒದರ್ತಾ ಇರ್ತದೆ, ಅದಕ್ಕೆ ಸಿಂಹ ಪ್ರತಿಕ್ರಿಯಿಸಬೇಕು ಅಂತಿಲ್ಲ. ಹಂಸವನ್ನು ನೋಡಿ ಕಾಗೆ ಕೂಗ್ತದೆ, ಹಂಸ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಆಚಾರ್ಯರು ಕೂಡ ಈ ಪುಂಡರೀಕನನ್ನು ಉಪೇಕ್ಷೆ ಮಾಡ್ಬೋದಾಗಿತ್ತು. ಆದರೆ ಆಚಾರ್ಯರ ಒಂದು ದೊಡ್ಡ ಗುಣ ಏನು ಅಂತಂದರೆ, ಎಂಥ ಸಣ್ಣವರು ಬಂದು ಪ್ರಶ್ನೆ ಮಾಡಿದ್ರು ಅದಕ್ಕೊಂದು ಉತ್ತರ ಕೊಡ್ತಾ ಇದ್ರಂತ ಆಚಾರ್ಯರು. ಸಣ್ಣವನು ಇವನ ಪ್ರಶ್ನೆಗೆ ನಾನೇನು ಉತ್ತರ ಕೊಡೋದು ಅಂತ ಕೇರ್ಲೆಸ್ ಮಾಡ್ತಾ ಇರಲಿಲ್ಲ, ಎಲ್ಲರಿಗೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರಂತ. ಆದರೆ ಪುಂಡರೀಕಪುರಿಯ ಉದ್ದೇಶ ಬೇರೆ ಇತ್ತು. ಈಗ ಒಂದು ಅಗ್ನಿ, ಬೆಂಕಿ ಇರ್ತದೆ, ಬೆಂಕಿಯ ಸುತ್ತಲೂ ಹುಳಗಳು ಬರ್ತದಂತ. ಬೆಂಕಿಯ ಮುಂದೆ ಹುಳ ಯಾವ ಲೆಕ್ಕ? ಆದರೂ ಕೂಡ ಬೆಂಕಿ ಬಾ ಅಂತ ಸ್ವಾಗತ ಮಾಡ್ತದಂತ. ಬೆಂಕಿಯ ಹತ್ತಿರ ಹೋದಂತಹ ಹುಳ ಏನಾಗ್ತದೆ, ಅದರಲ್ಲಿ ಬಿದ್ದು ಸತ್ತು ಹೋಗ್ತದಷ್ಟೇ. ಈ ಪುಂಡರೀಕಪುರಿಯ ವ್ಯವಸ್ಥೆಯು ಹಾಗೆ ಆಯಿತು ಅವಸ್ಥೆ. ಒಂದು ಆಚಾರ್ಯರ ಹತ್ರ ವಾದಕ್ಕೆ ಅಂತ ಬಂದ, ಸೋತೋದ. ಆಯಿತು, ವೇದ ವ್ಯಾಖ್ಯಾನ ಮಾಡ್ರಿ ಅಂತ ಹೇಳಿದ್ನಂತೆ ಪುಂಡರೀಕಪುರಿ ವೇದ ವ್ಯಾಖ್ಯಾನ ಮಾಡು ಅಂತ ಹೇಳಿದಾಗ ಆಚಾರ್ಯರು ವೇದವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹೇಗೆ ಹೇಳಿದರು ಅಂತಂದರೆ, ವೇದವನ್ನು ಭಾರೀ ಸುಸ್ವರವಾಗಿ ಅದನ್ನು ಹೇಳಿದರಂತೆ. ಶುದ್ಧವಾದ ಪಾಠ ಮೊದಲು, ಶುದ್ಧವಾದ ಪಾಠ, ಶುದ್ಧವಾದ ಉಚ್ಚಾರಣೆ, ಆಮೇಲೆ ಶುದ್ಧವಾಗಿ ಅದರ ಅರ್ಥ. ಇದನ್ನೆಲ್ಲ ನಿರರ್ಗಳವಾಗಿ ಯಾವ ಅಕ್ಷರವನ್ನು ಯಾವ ಸಮಯದಲ್ಲಿ ಯಾವ ಸ್ಥಾನದಿಂದ ಅದನ್ನು ಉಚ್ಚಾರಣೆ ಮಾಡಬೇಕೋ ಹಾಗೇ ಹೇಳಿದ್ರಂತೆ. ಸಂಸ್ಕೃತದಲ್ಲಿ ಅಂತಲ್ಲ, ಆಯಾ ಅಕ್ಷರಗಳಿಗೆ ಆಯಾ ಉತ್ಪತ್ತಿ ಸ್ಥಾನಗಳಿವೆ ಅಂತ. ಅಕಾರ ಇಲ್ಲಿಂದೇ ಬರಬೇಕು, ಪ ಉಚ್ಚಾರಣೆ ಮಾಡಬೇಕಾದ್ರೆ ತುಟಿಗಳು ಒಂದಾಗಬೇಕು, ಕ ಉಚ್ಚಾರಣೆ ಮಾಡಬೇಕಾದ್ರೆ ಕಂಠದಿಂದ ಆ ಸ್ವರ ಬರಬೇಕು ಅಂತಿದೆ. ಹಾಗೇ ಆಚಾರ್ಯರು ಆಯಾ ಅಕ್ಷರಗಳನ್ನು ಆಯಾ ಸ್ಥಳಗಳಿಂದ ಹೊರಡಿಸ್ತಾ ವೇದ ಮಂತ್ರವನ್ನು ಹೇಳಿ ಆ ಪ್ರವಚನ ಮಾಡ್ತಾರಂತೆ. ಪ್ರವಚನ ಮಾಡಿದ ಮೇಲೆ ಇವನ ಸರದಿ ಬಂತು, ಪುಂಡರೀಕಪುರಿಯ ಸರದಿ ಬಂತು. ಜನರೆಲ್ಲ ಹೇಳಿದ್ರಂತೆ, ನಿಮ್ಮ ಸರದಿ ಬಂದಿದೆ, ನೀವೊಂದಿಷ್ಟು ಪ್ರವಚನ ಮಾಡ್ರಿ ಅಂತ ಹೇಳಿದ್ರಂತೆ. ನೀವು ಒಂದಿಷ್ಟು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ರಿ ಅಂತ ಪುಂಡರೀಕಪುರಿಗೆ ಹೇಳಿದಾಗ ಅವನೂ ಆಚಾರ್ಯರಿಗೆ ನಾನು ಸಮಾನವಾಗಿ ಮಾಡ್ತೇನೆ ಅಂತ ದುರಹಂಕಾರದಿಂದ ಮಾಡಲಿಕ್ಕೆ ಹೊರಟ. ಅಗ್ನಿನಾ ರಗಿಮಷ್ಣವತ್ ಪೂಷಾಮೇವ ದಿವೇ ದೀವೇ ಅಂತ ಒಂದು ಅಗ್ನಿ ಸೂಕ್ತದಲ್ಲಿ ಬರ್ತದೆ. ಅಗ್ನಿನಾ ರಹಿಂ ಅಂತ ಬಿಡಿಸ್ಬೇಕದನ್ನು. ಆದರೆ ಆ ಪುಂಡರೀಕಪುರಿ ಏನು ಬಿಡಿಸಿದ, ಪದಚ್ಛೇದ ಮಾಡಬೇಕಾದ್ರೆ ಅಗ್ನಿನಾರಹಿಂ ಅಂತ ಬಿಡಿಸಿದ್ನಂತೆ. ಎಲ್ಲರೂ ಘೋ ಅಂತ ನಗಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಪುಂಡರೀಕಪುರಿ, ಅವನ ಹಿಂದೆ ಹಿಂಬಾಲಕರೆಲ್ಲರೂ ಕೂಡ ಹಾಸ್ಯಾಸ್ಪದರಾದ್ರಂತೆ. ಎಂತಹ ವಿಲಾಸ! ಸರಸ್ವತೀ ದೇವಿಯ ವಿಲಾಸ ಅಂತ ಹೇಳ್ತಾರೆ ಇದನ್ನು. ಸರಸ್ವತೀ ದೇವಿಯ ಪತಿ ಬ್ರಹ್ಮದೇವರ ಪದವಿಗೆ ಹೋಗುವಂಥವರು ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರಿಗೆ ನಾನು ಸಮಾನವಾಗಿ ಪ್ರವಚನ ಮಾಡ್ತೇನೆ ಅಂತ ಹೊರಟ್ರೆ ಸರಸ್ವತೀ ದೇವಿ ಸುಮ್ಮನೆ ಇರ್ತಾಳೇನು? ತನ್ನ ವಿಲಾಸವನ್ನು ತೋರಿಸೇ ಬಿಡ್ತಾಳೆ. ಸರಸ್ವತೀ ದೇವಿಯ ಅನುಗ್ರಹ ಆಗಲಿಲ್ಲ ಅಂತಂದರೆ ಸ್ಪಷ್ಟವಾಗಿ ಮಾತೇ ಬರಲ್ಲಂತೆ ಬಾಯಿಯಿಂದ. ಸರಸ್ವತೀ ದೇವಿಯ ವಿಲಾಸದಿಂದ ಹಾಗೆ ಆಯಿತು. ಆಮೇಲೆ ಅವನು ಅಲ್ಲಿಂದ ಹೊರಟು ಏಕವಾಟಕ್ಕೆ ಹೋದನಂತೆ. ಆ ಪುಂಡರೀಕಪುರಿ ಮತ್ತು ಪದ್ಮತೀರ್ಥ ಇವರಿಬ್ಬರೂ ಕೂಡ ಉಡುಪಿಯಲ್ಲಿ ಸೋತರು. ಅವರು ಏಕವಾಟಕ್ಕೆ ಹೋಗ್ತಾರೆ. ಗ್ರಂಥವೆಲ್ಲ ಕಳುವಾಗಿದೆ ಅಂತ ಆಚಾರ್ಯರಿಗೆ ಗೊತ್ತಾಯಿತು. ವಿಷ್ಣುಮಂಗಲಪುರದಲ್ಲಿ ಕಾಸರಗೋಡಿನಲ್ಲಿರುವಂತಹ ಎಲ್ಲ ಗ್ರಂಥಗಳು ಕಳುವಾಗಿ ಹೋಗಿದೆ ಅಂತ ಗೊತ್ತಾಯಿತು. ಇವರೇ ತೊಗೊಂಡಿದ್ದಾರೆ ಅನ್ನೋ ವಿಷಯವು ಆಚಾರ್ಯರಿಗೆ ಗೊತ್ತಾಯಿತು. ಆಗ ಆಚಾರ್ಯರು ಹೋದ್ರಂತೆ. ಏಕವಾಟ ಅಂತ ಒಂದು ಊರು, ಆ ಏಕವಾಟ ಎನ್ನುವ ಊರಿಗೆ ಆಚಾರ್ಯರು ಹೋಗ್ತಾರೆ. ಆಚಾರ್ಯರಲ್ಲಿ ಹೋದಾಗ ಈ ಪುಂಡರೀಕಪುರಿ ಹೇಳಿದ್ನಂತೆ, ಆಚಾರ್ಯರೇ ಮತ್ತೇನು ವಾದಕ್ಕೆ ಬಂದ್ರೇನು ಅಂತ ಹೇಳಿದ್ನಂತೆ. ಹೌದು, ವಾದಕ್ಕೇ ಬಂದಿರೋದು ಅಂತಂದ್ರಂತ ಆಚಾರ್ಯರು. ಆಯ್ತು, ನಡಿಲಿ ವಾದ ಅಂತ ವಾದ ನಡೀತು. ಮತ್ತೆ ಸೋತ ಪುಂಡರೀಕಪುರಿ. ಒಂದು ಬಾರಿ ಉಡುಪಿಯಲ್ಲಿ ಸೋತಿದ್ದ, ಮತ್ತೆ ಏಕವಾಟದಲ್ಲಿ ಸೋತ್ನಂತೆ. ಸೋತ ಮೇಲೆ ಆ ಪುಂಡರೀಕಪುರಿ ಹೇಳಿದ್ನಂತೆ, ಸುಮ್ಮನೆ ನಿಮ್ಮ ಜೊತೆ ವಾದ ಮಾಡಿ ನಿಮಗೆ ಒಪ್ಪಿಸಿದರೆ ನಮಗಾಗೋದೇನೂ ಇಲ್ಲ. ಯಾಕೆಂದರೆ ಈಗಾಗಲೇ ನಮ್ಮ ಸಿದ್ಧಾಂತವನ್ನು ನಾವು ಸಾಕಷ್ಟು ಪ್ರಚಾರ ಮಾಡಿಬಿಟ್ಟಿವಿ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಿಮಗೆ ಒಪ್ಪಿಸೋದ್ರಿಂದ ನಮಗೇನು ಆಗೋದು ಲಾಭ ಏನೂ ಇಲ್ಲ ಅಂತ ಹೇಳಿದಾಗ ಆಚಾರ್ಯರಂದ್ರಂತೆ, ನಿನ್ನ ಸಿದ್ಧಾಂತ ಕೇವಲ ಈ ಜಗತ್ತಿನಲ್ಲಿ ಕೆಲವು ಭಾಗದಲ್ಲಿ ಪ್ರಸಿದ್ಧಿಯಲ್ಲಿರಬಹುದು, ಆದರೆ ನಮ್ಮ ತತ್ವ ಅದು 3 ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ. 3 ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ. ಏನು ನನ್ನ ತತ್ವ ಅಂತಂದರೆ, ಭಗವಂತ ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರರು. ನಮ್ಮಲ್ಲಿ ನಾವೇ ಭಗವಂತರಲ್ಲ, ನಾವೇ ಬ್ರಹ್ಮರಲ್ಲ, ನಮ್ಮೊಳಗೆ ಬ್ರಹ್ಮ, ನಮ್ಮೊಳಗೆ ದೇವರಿದ್ದಾನೆ.
ನಮ್ಮೊಳಗೆ ದೇವರಿದ್ದು ನಮ್ಮನ್ನು ನಿಯಮನೆ ಮಾಡ್ತಾ ಇದ್ದಾನೆ, ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಮ್ಮ ಪ್ರತಿ ಕೆಲಸವೂ ಅವನ ಚಲನೆಯಿಂದ ನಡೆಯುವಂತಹದ್ದು. ನಮ್ಮ ಚಿತ್ತಕ್ಕೆ ಬಂದದ್ದು ಏನೂ ಆಗೋದಿಲ್ಲ. ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತ. ನಮ್ಮ ಚಿತ್ತಕ್ಕೆ ಬಂದದ್ದು ಏನೂ ಆಗೋದಿಲ್ಲ, ಹರಿಚಿತ್ತಕ್ಕೆ ಬರಬೇಕು, ನಾವೆಲ್ಲರೂ ಅವನ ದಾಸರು ಅಂತ. ಇದು ನಮ್ಮ ಸಿದ್ಧಾಂತ, ಇದು ಎಲ್ಲ ನಮ್ಮ ಅನುಭವಕ್ಕೆ ಬರುವಂತಹ ಸಿದ್ಧಾಂತ ಅಂತ ಆಚಾರ್ಯರು ಹೇಳಿ, ಇದು ನಮ್ಮ 3 ಲೋಕದಲ್ಲಿಯೂ ಇದು ವ್ಯಾಪಿಸಿಕೊಂಡಿದೆ ಅಂತ ಹೇಳಿದಾಗ ಆ ಪುಂಡರೀಕಪುರಿ ಹೇಳ್ತಾನೆ, ನೋಡಿ ನಮ್ಮ ಸಿದ್ಧಾಂತ ದೊಡ್ಡದು ಅಂತನೋ ವಿಷಯ ಬಂದಾಗ ನಮ್ಮ ದೊಡ್ಡದು ಅಂತ ನಾವು ಹೇಳ್ತೀವಿ. ನಿಮ್ಮ ಸಿದ್ಧಾಂತದ ವಿಷಯ ಬಂದಾಗ ನಿಮ್ಮ ಸಿದ್ಧಾಂತವೇ ದೊಡ್ಡದು, ಅದು ಎಲ್ಲದ ಕಡೆ ವ್ಯಾಪಿಸಿದೆ ಅಂತ ನೀವು ಹೇಳ್ತೀರಿ. ಅದರ ಮಧ್ಯೆ ವಾದವೇ ಬೇಡ. ಯಾವುದು ಸಿದ್ಧಾಂತ ವ್ಯಾಪಿಸಿದೆ, ಯಾವ ಸಿದ್ಧಾಂತ ವ್ಯಾಪಿಸಿಲ್ಲ ಅಂತನ್ನೋದು ನಮ್ಮ ಅಂತರ್ಯಾಮಿಯಾದ ಭಗವಂತನಿಗೆ ಗೊತ್ತು ಅಂತ ಅವನೇ ಅಂದ್ಬಿಟ್ಟಂತ. ಅಂತರ್ಯಾಮಿಯಾದ ಭಗವಂತನಿಗೆ ಗೊತ್ತು ಅಂತ ಅಂದ್ಬಿಟ್ಟ. ಇದೇನು ಆಚಾರ್ಯರ ಸಿದ್ಧಾಂತ ಅಂದರೆ ಇದೆ. ಕೊನೆಗೆ ಆಚಾರ್ಯರ ಅಂದ್ರಂತೆ, ಇದು ನಮ್ಮ ಸಿದ್ಧಾಂತ ನಿಮ್ಮಲ್ಲೂ ವ್ಯಾಪಿಸಿದೆ ಅಂದ್ಬಿಟ್ರಂತ. ನಿಮ್ಮಲ್ಲೂ ವ್ಯಾಪಿಸಿದೆ, ಯಾಕೆಂದರೆ ಭಗವಂತ ನಾವಲ್ಲ, ನಮ್ಮ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತನ್ನೋದು ನಮ್ಮ ಸಿದ್ಧಾಂತ. ಅದು ನಿಮ್ಮಲ್ಲಿಯೂ ವ್ಯಾಪಿಸಿದೆ, ನಮ್ಮ ಶಾಸ್ತ್ರ ನಿಮ್ಮಲ್ಲಿಯೂ ಇದೆ ಅಂತ ಅಂದ್ಬಿಟ್ರಂತ. ನಮ್ಮ ಶಾಸ್ತ್ರ ನಿಮ್ಮಲ್ಲಿಯೂ ಇದೆ ಅಂತ ಅಂದಾಗ ಅವನು ಅನ್ಕೊಂಡ, ನಮ್ಮ ಶಾಸ್ತ್ರ ನಿಮ್ಮಲ್ಲಿದೆ ಅಂತಂದಾಗ ಗ್ರಂಥ ಬೇರೆ ಕಳ್ತನ ಮಾಡಿದ್ದ. ಆಚಾರ್ಯರಿಗೆ ಗೊತ್ತಾಯ್ತೇನೋ ಅವರ ಗ್ರಂಥಗಳಲ್ಲಿ ನಮ್ಮಲ್ಲಿದೆ ಅಂತ ಅವ್ರಿಗೆ ಗೊತ್ತಾಯ್ತೇನೋ ಅಂತ ಅಂದ್ಕೊಂಡು, ಇಲ್ಲ ನಾವೇನು ಕಳ್ತನ ಮಾಡಿಲ್ಲ ನಿಮ್ಮ ಗ್ರಂಥ ಅಂದ್ಬಿಟ್ಟಂತ. ನಿಮ್ಮ ಗ್ರಂಥ ನಾವು ಕಳ್ತನ ಮಾಡಿಲ್ಲ ಅಂತಂದಾಗ ಸಿಗಿಬಿದ್ದುಬಿಟ್ಟ. ಅಂತೂ ಆಚಾರ್ಯರು ಆ ಗ್ರಂಥಗಳನ್ನು ವಾಪಸ್ ತಗೊಳ್ಳಿಲ್ಲ. ರಾಜನ ಮುಖಾಂತರವೇ ಈ ಗ್ರಂಥವನ್ನು ನಾನು ವಾಪಸ್ ಪಡಿತೇನೆ ಅಂತ ಅಲ್ಲೇ ಬಿಟ್ಟು ತಾವು ಅಲ್ಲೇ ಹತ್ತಿರ ಕೋಡಿಪಾಡಿ ಅಂತ ಒಂದು ಊರಿದೆ. ಆ ಕೋಡಿಪಾಡಿ ಅನ್ನುವಂತಹ ಊರಿನಲ್ಲಿ ಚಾತುರ್ಮಾಸ್ಯರ ಕಾಲ ಹತ್ತಿರ ಬಂತು. ಚಾತುರ್ಮಾಸ್ಯಕ್ಕೆ ಆ ಕೋಡಿಪಾಡಿಯಲ್ಲಿ ಕುಳಿತುಕೊಂಡ್ರಂತೆ. ಎಲ್ಲ ಸಜ್ಜನರು ಅವ್ರಿಗೆ ಬುದ್ಧಿವಾದ ಹೇಳಿದ್ರಂತೆ, ಪರಮತದವರಿಗೆ, ಇನ್ನು ನಿಮ್ಮ ಆಟ ನಡೆಯಂಗಿಲ್ಲ, ನಿಮ್ಮ ವಾದದಲ್ಲಿ ಹುರುಳಿಲ್ಲ, ಹಾಗಾಗಿ ಸುಮ್ಮನೆ ನಿಮ್ಮ ಮನೆಗೆ ನೀವು ಹೋಗಿ ಅಂತ ಎಲ್ಲರೂ ಆಚಾರ್ಯರ ತತ್ವವನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಇಷ್ಟು ಇವತ್ತಿನ ಪ್ರವಚನದ ವಿಷಯ. ಇದನ್ನು ಯಥಾಮತಿ ಅದನ್ನು ಪ್ರವಚನ ಮಾಡಿ ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರು ಮೋಕ್ಷದ ವರ್ಣನೆಯನ್ನ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದನ್ನ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಮೋಕ್ಷ ಮೋಕ್ಷ ಅಂತ ಕೇವಲ ಹೆಸರು ಕೇಳುತ್ತೇವೆ, ಹೇಗಿರುತ್ತೆ ಮೋಕ್ಷ ಅಂತ ತಿಳಿದವರಲ್ಲ. ಇವತ್ತು ಆಚಾರ್ಯರ ಉಪನ್ಯಾಸದಿಂದ ಪೂರ್ತಿ ಮೋಕ್ಷದ ಪರಿಕಲ್ಪನೆ ನಮಗೆ ಬಂತು. ಹಾಗೆ ಆಚಾರ್ಯರ ಬಾಯಿಯಿಂದ ಬಂದ ಮಧ್ವಾಚಾರ್ಯರ ವರ್ಣನೆ, ಅದನ್ನು ಕೇಳಿದ್ರು ನಾವು ಮೋಕ್ಷಕ್ಕೆ ಹೋಗ್ತೀವಿ. ಬ್ರಹ್ಮಸೂತ್ರ ಭಾಷ್ಯ ಅಧ್ಯಯನ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತೀವಿ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಆಚಾರ್ಯರ ಗ್ರಂಥದ ಶಕ್ತಿ ಅದು. ಕಾಂಕ ಮಂಗಲದ ರಂಗ ಗಂಗದ ಪ್ರಾಂತ ಶುಶ್ರೀ ಹರಿವೇಶ್ವ ತತ್ಸವ. ಗಂಗಾ ನದಿ ತೀರದಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನ ಕಟ್ಟಿಸಿ ಅರ್ಚಕರನ್ನ ನೇಮಕ ಮಾಡಿ ಪ್ರತಿನಿತ್ಯ ಆ ಅರ್ಚಕ ಬಂಗಾರದ ಕೊಡದಿಂದ ಗಂಗಾ ನದಿಗೆ ಹೋಗಿ ನದಿಯ ನೀರನ್ನು ಎತ್ಕೊಂಡು ಬಂದು ಪುರುಷ ಸೂಕ್ತವನ್ನ ಹೇಳ್ತಾ ವಿಷ್ಣುವಿಗೆ ಅಭಿಷೇಕ ಮಾಡಿದರೆ ಎಷ್ಟು ಫಲ ಬರುತ್ತೋ, ಆಚಾರ್ಯರ ಗ್ರಂಥದ ಒಂದು ಅಕ್ಷರ ಬರೆದ್ರೆ ಅಷ್ಟು ಫಲ ಬರುತ್ತೆ. ಹಾಗಾಗಿ ಅಂತಹ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಮೊದಲಾದ ಆಚಾರ್ಯರ ಸಮೂಲ ಗ್ರಂಥಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಮೋಕ್ಷವನ್ನು ಪಡೆಯಬಹುದು ಅಂತ ಆಚಾರ್ಯರು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಆಚಾರ್ಯರಿಗೆ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳೊಂದಿಗೆ ನಮಸ್ಕಾರಗಳನ್ನು ಸಮರ್ಪಿಸ್ತಾ, ನಾಳೆಯ ಉಪನ್ಯಾಸ ಮಧ್ವಾಚಾರ್ಯರ ದಿನಚರಿ. ನಾವೆಲ್ಲ ಮಾಡುವ ದಿನಚರಿಯಲ್ಲಿ ಏನು ಅರ್ಥ ಇಲ್ಲ. ನಾವು ಮಾಡುವ ದಿನಚರಿ, ನಮಗೊಂದು ದಿನಚರಿ ಅಂತಿದೆ, ನಾವು ಮಾಡುವ ದಿನಚರಿಯಲ್ಲಿ ಒಂದು ಕ್ಷಣವೂ ಕೂಡ ಭಗವಂತ ಇರಲ್ಲ. ಆದರೆ ಮಧ್ವಾಚಾರ್ಯರ ದಿನಚರಿ ಹೇಗಿತ್ತು, ಮಧ್ವಾಚಾರ್ಯರು ಬೆಳಗ್ಗಿನಿಂದ ರಾತ್ರಿಯ ತನಕ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ನಾಳೆಯ ಉಪನ್ಯಾಸಕರು ವಿದ್ವಾಂಸರಾದ ವೆಂಕಟೇಶಾಚಾರ್ಯ ಕರಣಂ ಅವರು ನಿರೂಪಣೆ ಮಾಡಲಿದ್ದಾರೆ. ಸದ್ಭಕ್ತರು ಆಗಮಿಸಿ ಮಧ್ವಾಚಾರ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.